ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಕ್ಲಾಸ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು, ಮೆಥಡ್ಸ್ ಅಂದ್ರೇನು, ಆಟ್ರಿಬ್ಯೂಟ್ಸ್ ಅಂದ್ರೇನು, ಅಂಡ್ ಇದನ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಹೇಗೆ ಆಬ್ಜೆಕ್ಟ್ನ ಇನಿಷಿಯಲೈಸ್ ಮಾಡ್ತೀವಿ, ಇದೆಲ್ಲಾನು ತಿಳ್ಕೊಂಡಿದ್ವು. ಇದೆಲ್ಲಾನು ತಿಳ್ಕೋಬೇಕಾದ್ರೆ ನಾನು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೆ, ಹ್ಯೂಮನ್ ಕ್ಲಾಸ್ನ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ನೀವೇನು ನೋಡ್ತಿದ್ದೀರಾ, ಇಲ್ಲಿ ಇನಿಟ್ ಅನ್ನೋ ಒಂದು ಮೆಥಡ್ ಇತ್ತು, ಆ್ಯಂಡ್ ಸೆಲ್ಫ್ ಅನ್ನೋ ಒಂದು ಕೀವರ್ಡ್ ಇತ್ತು. ಇದನ್ನೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ, ನಾನು ಮುಂದೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್. ಈ ವಿಡಿಯೋದಲ್ಲಿ ನಾವು ಕನ್ಸ್ಟ್ರಕ್ಟರ್ ಅಥವಾ ಅಂಡರ್ಸ್ಕೋರ್ ಇನಿಟ್ ಏನು ನೋಡಿದ್ರಿ, ಹಂಗಂದ್ರೆ ಏನು, ಆ್ಯಂಡ್ ಸೆಲ್ಫ್ ಹಂಗಂದ್ರೆ ಏನು, ಅದನ್ನ ಯಾಕೆ ಯೂಸ್ ಮಾಡ್ತೀವಿ, ಅದು ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತಾ ಇರ್ತೀನಿ. ಇವಾಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಟೆಂಡೆನ್ಸ್ ಕೊಟ್ಬಿಟ್ಟು ಇವಾಗ ನಾವು ಸ್ಟಾರ್ಟ್ ಮಾಡೋದಾದ್ರೆ, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಏನು ತೋರಿಸಿದೆ ಅದನ್ನು ಫಸ್ಟು ಲೈಕ್ ಆ ಒಂದು ಕೋಡ್ ಸ್ನಿಪೆಟ್ನ ತಗೊಬಿಡೋಣ. ಸೊ ಈ ಕೋಡ್ ಸ್ನಿಪೆಟಲ್ಲಿ ನೀವು ನೋಡ್ತಿರೋ ಹಾಗೆ ಹ್ಯೂಮನ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೆ. ಹ್ಯೂಮನ್ ಅನ್ನೋ ಕ್ಲಾಸ್ ಕ್ರಿಯೇಟ್ ಮಾಡಬೇಕಾದ್ರೆ ಆ ಹ್ಯೂಮನ್ಗೆ ನೇಮ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇರುತ್ತೆ, ಆ್ಯಂಡ್ ವಾಕ್ ಅನ್ನೋ ಒಂದು ಬಿಹೇವಿಯರ್ ಅಥವಾ ಮೆಥಡ್ ಇರುತ್ತೆ. ಓಕೆ, ಇದನ್ನ ಹೊರಗಡೆ ಬರೆದ್ರೆ ಫಂಕ್ಷನ್, ಕ್ಲಾಸ್ ಒಳಗಡೆ ಬರೆದ್ರೆ ಮೆಥಡ್ ಆಗುತ್ತೆ ಅದು. ಓಕೆ, ಇದನ್ನ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ಚಂದನ್ ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವು ಹ್ಯೂಮನ್ ಕ್ಲಾಸ್ದು, ಅದಕ್ಕೆ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಿದ್ವು. ಅದಾದ್ಮೇಲೆ ದರ್ಶನ್ ಅನ್ನು ಕ್ರಿಯೇಟ್ ಮಾಡಿ ದರ್ಶನ್ ಡಾಟ್ ವಾಕ್ ಅಂದ್ರೆ ದರ್ಶನ್ ಅನ್ನೋ ಆಬ್ಜೆಕ್ಟ್ ಅಲ್ಲಿ ವಾಕ್ ಅನ್ನೋ ಒಂದು ಮೆಥಡ್ನ ಇನ್ವೋಕ್ ಮಾಡಿದ್ವು. ಓಕೆ, ಇದನ್ನೆಲ್ಲ ನಿಮಗೆ ಕರೆಕ್ಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಏನನ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದ್ರೆ, ಯಾಕೆ ಈ ಒಂದು ಇನಿಟ್ನ ನಾವು ಫಸ್ಟ್ ತಗೊಂಡ್ವು, ಯಾಕೆ ಈ ಸೆಲ್ಫ್ ಡಾಟ್ ನೇಮ್ ಇಸ್ ಈಕ್ವಲ್ ಟು ನೇಮ್ ಅಲ್ಲಿ ಈ ಸೆಲ್ಫ್ ಏನು, ಯಾಕೆ ಅದನ್ನ ಆಕ್ಚುಲಿ ಮಾಡಿದ್ವು ಅನ್ನೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಅದು ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು, ಬೇಸಿಕ್ ಆಗಿತ್ತು, ಜಸ್ಟ್ ನಿಮಗೆ ತಿಳಿಸ್ಬೇಕಾಗಿತ್ತು ಕ್ಲಾಸ್ ಅಂದ್ರೆ ಏನಂತ, ಅದಕ್ಕೋಸ್ಕರ. ಬಟ್ ಈ ವಿಡಿಯೋದಲ್ಲಿ ನಾವು ಅದನ್ನ ತಿಳ್ಕೊತಾ ಇದ್ದೀವಿ, ಈ ಇನಿಟ್ನ ಯಾಕೆ ಆಕ್ಚುಲಿ ಹಾಕಿದೆ ಅಂತ. ಅದನ್ನ ತಿಳ್ಕೊಳ್ಳೋಕ್ಕೂ ಮೊದಲು ಈಗ ನೋಟ್ಸ್ ನೋಡೋದಾದ್ರೆ, ಇನಿಟ್ ಕನ್ಸ್ಟ್ರಕ್ಟರ್ ಅಂತ ಇದೆ. ಏನು ಈ ಕನ್ಸ್ಟ್ರಕ್ಟರ್ ಅಂದ್ರೆ? ಓಕೆ, ಕನ್ಸ್ಟ್ರಕ್ಟರ್. ಓಕೆ, ಈ ಕನ್ಸ್ಟ್ರಕ್ಟರ್ ಅಂದ್ರೆ ಕನ್ನಡದ ಮೀನಿಂಗ್ ಏನು? ಏನೋ ಒಂದನ್ನ ಕಟ್ತಾ ಇದ್ದೀವಿ. ಓಕೆ, ಏನೋ ಏನೋ ಒಂದು ಏನೋ ಬಿಲ್ಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾವುದಾದ್ರೂ ಒಂದು ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಈ ಕ್ಲಾಸಿಂದ ನೀವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀರಾ ಅಲ್ವಾ? ಸೊ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀರಾ. ಈ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಆಬ್ಜೆಕ್ಟ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀರಾ. ಬೇಸಿಕ್ ಲೈಕ್ ಕ್ರಿಯೇಟ್ ಕನ್ಸ್ಟ್ರಕ್ಟ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಸೊ ಕ್ಲಾಸಿಂದ ಒಂದು ಆಬ್ಜೆಕ್ಟ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಟರ್ ಫಸ್ಟ್ ಕಾಲ್ ಆಗುತ್ತೆ. ಈಗ ನೀವು ಯಾವುದೋ ಒಂದು ಮನೆನ ಬಿಲ್ಡ್ ಮಾಡ್ತಾ ಇದ್ದೀರಾ, ಒಂದು ಮನೆ ಬೇಕು ನಿಮಗೆ ಇರೋಕ್ಕೆ ಅಂತ ಅನ್ಕೊಳ್ಳಿ. ಈ ಮನೆನ ಬಿಲ್ಡ್ ಮಾಡ್ತಾ ಇದ್ರೆ ನೀವು ಆ ಮನೆ ಒಳಗೆ ಹೋಗಬೇಕು, ಆ ಮನೆನ ಯೂಸ್ ಮಾಡಬೇಕು. ಅಂದರೆ ಮನೆಯಲ್ಲಿ 4 ಡೋರ್ ಇದೆ ಅಂತ ನೋಡಬೇಕು, ಮನೆಯಲ್ಲಿ ಈ ಡೋರಿಂದ ಹೋಗಿ ಆ ಡೋರಿಂದ ಹೊರಗಡೆ ಬರಬೇಕು. ಇದನ್ನೆಲ್ಲ ಮಾಡಬೇಕು ಅಂದರೆ ಫಸ್ಟು ಆ ಮನೆನ ಕನ್ಸ್ಟ್ರಕ್ಟ್ ಮಾಡಬೇಕಲ್ವಾ? ಆ ಕನ್ಸ್ಟ್ರಕ್ಟ್ ಕೆಲಸನ ಕನ್ಸ್ಟ್ರಕ್ಟರ್ಸ್ ಮಾಡ್ತಾರಲ್ವಾ? ಅದೇ ರೀತಿ ಇಲ್ಲೂ ಒಂದು ಕ್ಲಾಸಿಂದ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ಆ ಆಬ್ಜೆಕ್ಟು ಹೇಗೆ ಕಾಣಿಸ್ಬೇಕು ಅಂದರೆ, ಇಲ್ಲಿ ಎನಾಲಜಿ ತಗೊಳ್ಳಿ. ಹೇಗೆ ಕಾಣಿಸ್ಬೇಕು ಅಂದರೆ, ಆ ಆಬ್ಜೆಕ್ಟಲ್ಲಿ ಯಾವ ಯಾವ ಆಟ್ರಿಬ್ಯೂಟ್ಸ್ ಇರಬೇಕು, ಆಬ್ಜೆಕ್ಟ್ಗೆ ಆ ಆಟ್ರಿಬ್ಯೂಟ್ಸ್ದು ವ್ಯಾಲ್ಯೂ ಏನಾಗಿರಬೇಕು, ಇದನ್ನ ನಾವು ಕನ್ಸ್ಟ್ರಕ್ಟರ್ಸಲ್ಲಿ ಹೇಳ್ತೀವಿ. ಲೈಕ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೂ ಸಿಂಪಲ್ ಮಾಡ್ತೀನಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್, ನಾವು ಕನ್ಸ್ಟ್ರಕ್ಟರ್ ಬಗ್ಗೆ ತಿಳ್ಕೊತಾ ಇದೀವಲ್ವಾ, ಒಂದು ಹ್ಯೂಮನ್ ಅಂತಾನೆ ಅನ್ಕೊಳ್ಳಿ. ಅವಾಗ ನೋಡಿದ್ರಲ್ಲ, ಆ ಹ್ಯೂಮನ್ ಅನ್ನೋದು ಒಂದು ಕ್ಲಾಸ್. ಓಕೆ, ಇದು ಕ್ಲಾಸು. ಇದರಲ್ಲಿ ಚಂದನ್ ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವು. ಓಕೆ, ಇದು ಚಂದನ್ ಅನ್ನೋ ಒಂದು ಆಬ್ಜೆಕ್ಟ್ ಅಲ್ವಾ? ಓಕೆ, ಇದನ್ನೇ ತಗೊಳ್ಳೋಣ. ಓಕೆ, ಸೊ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವು. ಇವಾಗ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ನಾನು ಏನೋ ಒಂದು ಹಾಕಿದ್ದೆ, ಏನು, ಸೆಲ್ಫ್ ಡಾಟ್ ನೇಮ್ ಈಕ್ವಲ್ಸ್ ನೇಮ್ ಅಂತ ಏನೋ ಹಾಕಿದೆ. ಸೊ ನೇಮ್ನ ನಾವು ಫಂಕ್ಷನ್ ಆಗಿ ತಗೋತಾ ಇದ್ದೀವಿ, ಪ್ಯಾರಾಮೀಟರ್ ಆಗಿ ತಗೋತಾ ಇದ್ವು, ಅದಕ್ಕೋಸ್ಕರ ಅದನ್ನು ಹಾಕಿದೆ. ಓಕೆ, ಸೊ ಇದನ್ನ ಕನ್ಸ್ಟ್ರಕ್ಟರ್ ಒಳಗೆ ಯಾಕೆ ಹಾಕಿದೆ? ಕನ್ಸ್ಟ್ರಕ್ಟರ್ ಒಳಗೆ ಯಾಕೆ ಹಾಕಿದೆ ಅಂದರೆ, ಈ ಹ್ಯೂಮನ್ ಅನ್ನೋ ಒಂದು ಕ್ಲಾಸ್ ಇದೆಯಲ್ಲ, ಆ ಹ್ಯೂಮನ್ ಕ್ಲಾಸಿಂದ ನೀನು ಯಾವುದೇ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ರು ಅದು ಕ್ರಿಯೇಟ್ ಮಾಡುವಾಗ ಫಸ್ಟ್ ಟೈಮ್ ಅದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನೀನು ಟ್ರೈ ಮಾಡುವಾಗ ಫಸ್ಟು ಇದನ್ನ ರನ್ ಮಾಡು. ಸೊ ಇದನ್ನ ರನ್ ಮಾಡು ಫಸ್ಟು ಅಂತ ಹೇಳ್ತಾ ಇದ್ದೀನಿ. ಸೊ ಮನೆ ಕಟ್ಟಬೇಕಾದ್ರೆ ಫಸ್ಟು ಫೌಂಡೇಶನ್ಗೆ ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡು ಅಂತ ಹೇಳೋ ಥರನೇ ಇಲ್ಲೂ ಹ್ಯೂಮನ್ ಅನ್ನೋ ಕ್ಲಾಸಿಂದ ಚಂದನ್ ಅನ್ನೋ ಆಬ್ಜೆಕ್ಟ್ ಅಥವಾ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ಈ ಲೈನ್ಸ್ ಆಫ್ ಕೋಡ್, ಈ ಬ್ಲಾಕ್ ಆಫ್ ಕೋಡ್ನ ಫಸ್ಟು ರನ್ ಮಾಡು ಅಂತ ಹೇಳ್ತೀವಿ. ಅದೇ ಬ್ಲಾಕ್ ಆಫ್ ಕೋಡ್ನ ನಾವು ಕನ್ಸ್ಟ್ರಕ್ಟರ್ ಅಂತ ಸಹ ಹೇಳ್ತೀವಿ. ಓಕೆ, ಕನ್ಸ್ಟ್ರಕ್ಟರ್ ಅನ್ನೋದು ಒಂದು ಮೆಥಡ್, ಕ್ಲಾಸಲ್ಲಿ ಒಂದು ಮೆಥಡ್, ಇನಿಟ್ ಅನ್ನೋ ಮೆಥಡ್ನ ಯೂಸ್ ಮಾಡ್ತೀವಿ. ನಾನು ಇದರಲ್ಲಿ ತೋರಿಸ್ತೀನಿ ಕೋಡಲ್ಲಿ ನೋಡಿ. ಸೊ ಇಲ್ಲಿ ಒಂದು ಕ್ಲಾಸ್ ನೇಮ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಕ್ಲಾಸ್ ನೇಮ್. ಓಕೆ, ಈ ಥರ ನೀವು ಕ್ರಿಯೇಟ್ ಮಾಡ್ತೀರಾ, ಸಿಂಟ್ಯಾಕ್ಸ್ ಇದು.
ಕ್ಲಾಸ್‌ನ ಕ್ರಿಯೇಟ್ ಮಾಡುವಾಗಲೇನೆ ಇಲ್ಲಿ ಡೆಫ್ ಅಂಡರ್‌ಸ್ಕೋರ್ ಇನಿಟ್ ಅಂತ ಇದೆ. ಸೊ ಬೇಸಿಕಲಿ ಯಾವುದೇ ಒಂದು ಕ್ಲಾಸ್‌ನ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಫಸ್ಟ್ ಇನಿಷಿಯಲ್ ಆಗಿ ಒಂದು ಅಟ್ರಿಬ್ಯೂಟ್ಸ್ ಯಾವ್ಯಾವು ಅದಕ್ಕೆ ಅಟ್ರಿಬ್ಯೂಟ್ಸ್‌ನ ನೀವು ಡೈರೆಕ್ಟಾಗಿ ತಗೋಬೇಕಂದ್ರೆ ಪ್ಯಾರಾಮೀಟರ್ ಆಗಿ ಇದನ್ನ ಯೂಸ್ ಮಾಡ್ತೀವಿ ಇನಿಟ್‌ನ. ಲೈಕ್ ಇನ್ನ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿಮಗೆ ಬೇಸಿಕ್ ಐಡಿಯಾ ಸಿಕ್ತು ಅಂತ ಅನ್ಕೊಂತೀನಿ. ಇವಾಗ ನಾವು ಆ ಕೋಡನ್ನು ನೋಡಿದ್ರೆ ಹ್ಯೂಮನ್ ಅನ್ನೋ ಕೋಡಲ್ಲಿ ಏನಿದೆ? ಹ್ಯೂಮನ್ ಕ್ಲಾಸ್‌ನ ಕ್ರಿಯೇಟ್ ಮಾಡಿದ್ವು. ಇದರಲ್ಲಿ ವಾಕ್ ಅನ್ನೋ ಮೆಥಡ್ ಇತ್ತು. ಬಟ್ ಇದನ್ನ ಎಕ್ಸ್ಟ್ರಾ ಹಾಕಿದ್ವು. ಯಾಕೆ? ಸೆಲ್ಫ್ ಡಾಟ್ ನೇಮ್‌ನ ಇನಿಷಿಯಲೈಸ್ ಮಾಡಕ್ಕೆ. ಓಕೆ, ಒಬ್ಬ ಹ್ಯೂಮನ್ ಅಂದ್ರೆ ಅವನಿಗೆ ನೇಮ್ ಇರುತ್ತೆ. ಆ ನೇಮ್‌ನ ನಾವು ಆ ಕನ್ಸ್ಟ್ರಕ್ಟರ್ ಅಂದ್ರೆ ಈಗ ಹ್ಯೂಮನ್ ಅಂತ ಹಾಕ್ದೆ ಅಲ್ವಾ? ಈಗ ಒಂದು ಚಂದನ್ ಅನ್ನೋ ಆಬ್ಜೆಕ್ಟ್‌ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡಬೇಕಾದ್ರೆ ಹ್ಯೂಮನ್ ಅನ್ನೋ ಕ್ಲಾಸ್‌ದು ಅದು ಆಬ್ಜೆಕ್ಟ್. ಓಕೆ, ಸೊ ಹ್ಯೂಮನ್‌ನ ತಗೊಂಡೆ. ಇಲ್ಲಿ ಏನ್ ಪಾಸ್ ಮಾಡ್ತೀನೋ ಅದು ಫಸ್ಟು ಪೈಥಾನ್ ಏನ್ ಮಾಡುತ್ತೆ? ಸೊ ಇಲ್ಲೇನೋ ಪಾಸ್ ಮಾಡಿದೀನಿ ಅಂತ ಗೊತ್ತಾದ್ಮೇಲೆ ಈ ಒಂದು ಕ್ಲಾಸ್ ಒಳಗೆ ಇನಿಟ್ ಅನ್ನೋ ಒಂದು ಮೆಥಡ್ ಇದೆಯಾ ಅಂತ ನೋಡಿ. ಆ ಇನಿಟ್ ಅನ್ನೋ ಮೆಥಡ್ ಅಲ್ಲಿ ನಾನು ಏನ್ನ ತಗೊಂಡಿದ್ದೀನಿ? ನೇಮ್ ಅಂತ ತಗೊಂಡಿದ್ದೀನಿ ಅಲ್ವಾ? ಅಲ್ಲಿಗೆ ಈ ಚಂದನನ್ನ ಅದು ಪಾಸ್ ಮಾಡುತ್ತೆ. ಸೊ ಏನ್ ಹೇಳ್ತಾ ಇದೀವಿ ಪೈಥಾನ್‌ಗೆ ಅಂದ್ರೆ ಚಂದನ್ ಅನ್ನೋದು ಹ್ಯೂಮನ್ ಅನ್ನೋ ಒಂದು ಕ್ಲಾಸು. ಆ ಹ್ಯೂಮನ್ ಅನ್ನೋ ಒಂದು ಕ್ಲಾಸ್‌ಗೆ ಚಂದನ್ ಅನ್ನೋ ಒಂದು ನೇಮ್‌ನ ಕೊಡ್ತಾ ಇದ್ದೀನಿ. ಓಕೆ, ಆ ಕೊಡ್ತಾ ಇರೋದನ್ನ ನೀನು ತಗೋ ಅಂತ ಹೇಳಿದ್ರೆ ಪೈಥಾನ್‌ಗೆ, ಪೈಥಾನ್ ಏನ್ ಮಾಡುತ್ತೆ? ಓಕೆ, ಈ ಕ್ಲಾಸ್ ಹ್ಯೂಮನ್. ಸೊ ಹ್ಯೂಮನ್ ನನಗೆ ಸಿಕ್ತು. ಇದರಲ್ಲಿ ಇನಿಟ್ ಅನ್ನೋದಕ್ಕೆ ನಾನು ಈ ಚಂದನ್ ಏನೇ ಕೊಟ್ರು ನಾನು ಅದನ್ನ ಇಲ್ಲಿಗೆ ಪಾಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಾನು ಚಂದನ್ ದರ್ಶನ್ ಅಂದ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಆಗಿದ್ರೆ ಇನ್ನೊಂದು ನಾವು ಪ್ಯಾರಾಮೀಟರ್ ಅಂತ ತಗೊಳ್ಳೋಣ. ಏಜ್ ಅಂತ ತಗೋತೀನಿ. ಸೊ ಏಜ್ ಆದ್ಮೇಲೆ ಇಲ್ಲಿ ನಾನು 18 ಅಂತ ತಗೋಬಹುದು. ಸಾರಿ, ನಾನು 22. ಓಕೆ, 22 ಅಂತ ತಗೊಳ್ಳೋಣ. ದರ್ಶನ್ ಇಸ್ 20 ಇಯರ್ಸ್ ಓಲ್ಡ್. ಸೊ ಹಿಂಗ್ ಪಾಸ್ ಮಾಡಿದ್ರೆ ಸೊ ಬೇಸಿಕಲಿ ಏನಾಗ್ತಾ ಇದೆ ಇಲ್ಲಿ? ನಾವು ಏಜ್‌ನ ಯೂಸ್ ಮಾಡಿಲ್ಲ ಇಲ್ಲಿ. ಓಕೆ, ಏಜ್‌ನ ಯೂಸ್ ಮಾಡ್ಕೊಳ್ಳೋಣ. ಸೆಲ್ಫ್ ಅಂದ್ರೆ ಏನು ಅಂತ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೆಲ್ಫ್ ಅಂದ್ರೆ ಹೇಳ್ತೀನಿ. ಸೆಲ್ಫ್ ಡಾಟ್ ಏಜ್ ಅಂದ್ರೆ ಸೆಲ್ಫ್ ಅನ್ನೋ ಒಂದು ವರ್ಡಿಂದಾನೆ ನಿಮ್ಗೆ ಮೀನಿಂಗ್ ಇದೆ. ಬಟ್ ತಿಳ್ಕೊಳ್ಳಿ, ನಾನು ಹೇಳ್ತೀನಿ ನೆಕ್ಸ್ಟು. ಓಕೆ, ಸೊ ಇವಾಗ ನೋಡಿ, ಇವಾಗ ಇನ್ನ ಈಸಿಯಾಗಿ ಕ್ಲಿಯರ್ ಆಗುತ್ತೆ ನಿಮ್ಗೆ. ಚಂದನ್ ಅನ್ನೋದು ಒಂದು ಆಬ್ಜೆಕ್ಟ್ ಆಯ್ತಾ? ಸೊ ಆಬ್ಜೆಕ್ಟ್‌ಗೆ ಇಲ್ಲಿ ನೀವು ವೇರಿಯಬಲ್ ನೇಮ್ ಏನಾದ್ರು ಕೊಡ್ಬೋದು. ನೀವು ಸಿ ಅಂತಾನು ಕೊಡ್ಬೋದು ಆಕ್ಚುಲಿ. ನಾನು ಚಂದನ್ ಅಂತ ನಿಮ್ಗೆ ಈಸಿ ಆಗ್ಲಿ, ಅರ್ಥ ಆಗ್ಲಿ ಅಂತ ಹೇಳಿದ್ದೀನಿ. ಬಟ್ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಅದನ್ನ ಸಿ ಅಂತ ತಗೊಳ್ಳೋಣ, ಇದನ್ನ ಡಿ ಅಂತ ತಗೊಳ್ಳೋಣ. ಓಕೆ, ನೀವು ವೇರಿಯಬಲ್ಸ್ ನೇಮ್ ಏನಾದ್ರು ಕೊಡ್ಬೋದು. ನಾನು ಹೇಳಿದ್ದೀನಿ ಆವಾಗಲೇ. ನೀವು ಅಲ್ಲಿ ಇಲ್ಲಿ ದರ್ಶನ್ ಅಂತ ಕೊಟ್ಟು ಇಲ್ಲಿ ಏನು ಕೊಟ್ಟಿರ್ತೀರ ಅದು ಮ್ಯಾಟರ್ ಆಗುತ್ತೆ. ವೇರಿಯಬಲ್ ನೇಮು ಜಸ್ಟ್ ಎ ರೆಫರೆನ್ಸ್ ಅಷ್ಟೇ. ಸೊ ನೀನು ನಮ್ಮ ಬೇಸಿಕ್ ಕೋರ್ಸ್‌ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದೆಲ್ಲ. ಓಕೆ, ನೋಡಿದಿರಾ ಅಂತ ಅನ್ಕೊಂಡು. ನೆಕ್ಸ್ಟ್, ಸೊ ಹ್ಯೂಮನ್ ಅನ್ನೋ ಕ್ಲಾಸ್‌ನ ಕ್ರಿಯೇಟ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಚಂದನ್ ಮತ್ತೆ 22ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡೋದು ಯಾವಾಗ್ಲೂ ಫಸ್ಟು ಕನ್ಸ್ಟ್ರಕ್ಟರ್‌ಗೆ ಹೋಗುತ್ತೆ. ಸೊ ಕನ್ಸ್ಟ್ರಕ್ಟರ್ ಏನು? ಡಿಇಎಫ್ ಡಿಫೈನ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿ ಅಂಡರ್‌ಸ್ಕೋರ್ ಎರಡು ಡಬಲ್ ಅಂಡರ್‌ಸ್ಕೋರ್ ಇನಿಟ್ ಡಬಲ್ ಅಂಡರ್‌ಸ್ಕೋರ್ ಹಾಕಿ ಇಲ್ಲಿ ಈ ಸೆಲ್ಫ್ ಏನಕ್ಕೆ ಅಂತ ಹೇಳ್ತೀನಿ. ಬಟ್ ನೇಮ್ ಮತ್ತೆ ಏಜ್‌ನ ತಗೊಂಡಿದ್ದೀವಿ. ಸೊ ಬೇಸಿಕಲಿ ನೇಮ್ ಮತ್ತೆ ಏಜ್‌ನ ಇಲ್ಲಿಗೆ ಪಾಸ್ ಮಾಡ್ತೀವಿ. ಸೊ ನೇಮ್ ಮತ್ತೆ ಏಜ್ ಇಲ್ಲಿಗೆ ಬಂದ ಮೇಲೆ ಏನಾಗುತ್ತೆ? ಇಲ್ಲಿ ಚಂದನ್ 22 ಕೊಟ್ಟಿದ್ರೆ ಇಲ್ಲಿ ಚಂದನ್ ಇರುತ್ತೆ, ಇಲ್ಲಿ 22 ಇರುತ್ತೆ. ನೆಕ್ಸ್ಟು ಸೆಲ್ಫ್ ಡಾಟ್ ನೇಮ್‌ನ ಚಂದನ್ ಮಾಡು. ಸೊ ಇಲ್ಲಿ ಚಂದನ್ ಇರುತ್ತೆ, ಪಾಸ್ ಆಗಿರುತ್ತೆ. ಏನಕ್ಕಂದ್ರೆ ನಾವು ಕನ್ಸ್ಟ್ರಕ್ಟರ್ ಕಾಲ್ ಆದಾಗ. ಸೊ ಇದನ್ನ ಲೈಕ್ ಚಂದನ್ ಮಾಡು ಅಂಡ್ ಸೆಲ್ಫ್ ಡಾಟ್ ಏಜ್‌ನ ಇಲ್ಲೇನು ಪಾಸ್ ಮಾಡಿದ್ರೆ 22. ಸೊ 22 ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಹ್ಯೂಮನ್ ಕ್ಲಾಸಿಂದ ಸಿ ಅನ್ನೋ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ಆ ಸಿ ಅನ್ನೋ ಆಬ್ಜೆಕ್ಟ್ ಅಲ್ಲಿರೋ ನೇಮು ಚಂದನ್ ಇರುತ್ತೆ ಅಂಡ್ ಏಜು 22 ಇರುತ್ತೆ. ಓಕೆ, ಸೊ ಬೇಸಿಕಲಿ ಒಂದು ಮನೆ ಬಿಲ್ಡ್ ಮಾಡಬೇಕಾದ್ರೆ ನೀವು ಯಾವ ಸಿಮೆಂಟ್‌ನ ಯೂಸ್ ಮಾಡಿದ್ದೀರಾ, ಎಷ್ಟು ಡೋರ್‌ಗಳಿಟ್ಟಿದ್ದೀರಾ, ಇದನ್ನ ಕನ್ಸ್ಟ್ರಕ್ಟರ್ಸ್ ಡಿಸೈಡ್ ಮಾಡ್ತಾರೆ ತಾನೆ. ಅಂದ್ರೆ ನೀವು ಪ್ಲಾನ್ ಮಾಡೋದು. ನೋಡಿ, ನಾನೇ ಕೋಡ್ ಮಾಡಿರೋದು. ನಾನು ಪ್ಲಾನ್ ಮಾಡಿದ್ದೀನಿ. ಬಟ್ ಕನ್ಸ್ಟ್ರಕ್ಟರ್ಸ್ ಅದನ್ನ ಆಕ್ಚುಲಿ ಕನ್ಸ್ಟ್ರಕ್ಟ್ ಮಾಡೋದು. ಸೊ ಅದೇ ರೀತಿ ಇಲ್ಲೂ ಸಹ ಇದು ಆ ಒಂದು ಆಬ್ಜೆಕ್ಟ್‌ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದೆ. ಇದು ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ಒಂದು ಕನ್ಸ್ಟ್ರಕ್ಟರ್ ಅಂದ್ರೆ ಒಂದು ಕ್ಲಾಸ್ ಇದೆ. ಆ ಕ್ಲಾಸಿಂದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀನಿ. ಬಟ್ ಈ ಆಬ್ಜೆಕ್ಟ್ ಅಲ್ಲಿ ನಂಗೆ ಈ ಅಟ್ರಿಬ್ಯೂಟ್ಸ್ ಬೇಕು. ಈ ಅಟ್ರಿಬ್ಯೂಟ್ಸ್‌ನ ನಾನು ಪಾಸ್ ಮಾಡ್ತೀನಿ ಅಂತ ಹೇಳ್ತೀರಾ ನೀವು. ಸೊ ಓಕೆ, ಪೈಥಾನ್ ಹೇಳುತ್ತೆ ಪಾಸ್ ಮಾಡು ಹಿಂಗೆ. ಅದನ್ನ ನಾನು ಫಸ್ಟು ಇನಿಟ್ ಅನ್ನೋ ಒಂದು ಫಂಕ್ಷನ್‌ನ ಹುಡುಕ್ಬಿಟ್ಟು ಅದ್ರೊಳಗಡೆನೆ ನಾನು ಪ್ಯಾರಾಮೀಟರ್ಸ್ ಆಗಿ ಪಾಸ್ ಮಾಡ್ತೀನಿ. ನೀನು ಒಳಗಡೆ ಹೆಂಗಾರು ತಗೋ ಅದನ್ನ. ಸೊ ನೀವು ಇಲ್ಲಿ ಪ್ರಿಂಟ್ ನೇಮ್ ಅಂತ ಕೊಟ್ರೆ ನಾವು ನೋಡಿ ಪ್ರಿಂಟ್ ಮಾಡ್ಬಿಡ್ತೀನಿ ನಿಮ್ಗೆ ಈಸಿ ಆಗಲಿ. ಸೊ ಕನ್ಸ್ಟ್ರಕ್ಟರ್ ಇಸ್ ಲೋಡಿಂಗ್ ಅಂತ ತಗೋತಿದ್ದೆ. ಸೊ ಕನ್ಸ್ಟ್ರಕ್ಟರ್ ಇಸ್ ಲೋಡಿಂಗ್ ಅಲ್ಲ, ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅಂತ ತಗೊಳ್ಳೋಣ. ಓಕೆ, ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅದಾದ್ಮೇಲೆ ನೇಮ್ನು ಪ್ರಿಂಟ್ ಮಾಡೋಣ ಅಲ್ವಾ? ಇದ್ರ ಜೊತೆನೆ ನೇಮು ಪ್ರಿಂಟ್ ಮಾಡ್ಬಿಡ್ತೀನಿ ರೀ. ನೇಮ್ ಸುಮ್ಮನೆ. ಸೊ ಇಲ್ಲಿ ಬೇಸಿಕಲಿ ಏನಾಗಬೇಕು? 2 ಸಲ ನಾವು ಒಂದು ಆಬ್ಜೆಕ್ಟ್‌ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಇದನ್ನ ಕಾಲ್ ಮಾಡಿದಾಗಲೂ ಕನ್ಸ್ಟ್ರಕ್ಟರ್ ಕಾಲ್ ಆಗಬೇಕು, ಇದನ್ನ ಕಾಲ್ ಮಾಡಿದಾಗಲೂ ಕನ್ಸ್ಟ್ರಕ್ಟರ್ ಕಾಲ್ ಆಗಬೇಕು. ಬಟ್ ಕಾಲ್ ಆದಾಗ ನೇಮ್ ಡಿಫರೆಂಟ್ ಆಗಿರುತ್ತೆ. ನಾನು ರನ್ ಮಾಡಿ ನಿಮಗೆ ತೋರಿಸೋದಾದ್ರೆ ಇಲ್ಲಿ ನೋಡಿ,
ಕನ್ಸ್ಟ್ರಕ್ಟರ್ ಇವಾಗ ಫಸ್ಟ್ ಇಲ್ಲಿ ಲೈನ್ ಆಫ್ ಕೋಡ್ ಹೆಂಗ್ ರನ್ ಆಗ್ತಿದೆ ಅಂದ್ರೆ ಫಸ್ಟ್ 10th ಲೈನ್ ಆಫ್ ಕೋಡ್ ನೋಡ್ತಾ ಇದ್ದೀರಲ್ವಾ. ಸೊ ಈ ಲೈನು ಸಿ ಇಸ್ ಈಕ್ವಲ್ ಟು ಹ್ಯೂಮನ್ ಚಂದನ್ 22 ಅಂತ ಇದೆ ನೋಡಿ, ಇದು ಕಾಲ್ ಆಯ್ತು ಫಸ್ಟ್. ಸೊ ಅದಕ್ಕೆ ಕನ್ಸ್ಟ್ರಕ್ಟರ್ ನಾನು ಕಾಲ್ ಮಾಡಿದೆ. ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಚಂದನ್ ಅಂತ, ಅಂದ್ರೆ ಇಲ್ಲಿ ನಾನು ತಗೊಂಡಿದ್ನಲ್ಲ ಇಲ್ಲಿ ಫಸ್ಟ್ ನೇಮ್ ನ ಎಕ್ಸ್ಟ್ರಾ ಪ್ರಿಂಟ್ ಮಾಡುವಂತ ಅದು. ಸೊ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ದರ್ಶನ್. ಸೊ ಎರಡು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ವು. ಸೊ ಪ್ರತಿಯೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೂ ಕನ್ಸ್ಟ್ರಕ್ಟರ್ ಫಸ್ಟ್ ಕಾಲ್ ಆಗುತ್ತೆ ಅಂತ ಹೇಳಕ್ಕೆ ಇದನ್ನ ತೋರಿಸಿದೀನಿ. ನೋಡಿ ನೋಡಿ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತಾ ಇದೆ. ಸೊ ಇನಿಟ್ ನ ಕಾಲ್ ಮಾಡು ಅಂತ ನಾನು ಎಲ್ಲೂ ಹೇಳಿಲ್ಲ, ಬಟ್ ಇದು ಪೈಥನ್ ಅಲ್ಲಿ ಬಿಲ್ಟ್ ಇನ್ ಇದೆ. ಇದನ್ನ ನೀವು ತಿಳ್ಕೋಬೇಕು, ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕನ್ಸ್ಟ್ರಕ್ಟರ್ ಅಂದ್ರೆ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ನೀವು ಪ್ರಾಜೆಕ್ಟ್ ಎಲ್ಲ ಬಿಲ್ಡ್ ಮಾಡಿದಾಗ ನಿಮ್ಗೆ ಇನ್ನ ಈಸಿ ಆಗುತ್ತೆ. ಇವಾಗ ನಾವು ನೋಟ್ಸ್ ನೋಡ್ಬಿಡೋಣ. ಓಕೆ, the init method in Python is a special method that initializes an object. Initialize ಅಂದ್ರೆ ಆರಂಭಿಸು ಅಂತ ಕನ್ನಡದಲ್ಲಿ ಡಿಕ್ಷನರಿ ಬರುತ್ತೆ. ಓಕೆ, ಆರಂಭ ಮಾಡಬೇಕಾದ್ರೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಇಟ್ಸ್ ಕಾಲ್ಡ್ ಆಟೋಮ್ಯಾಟಿಕಲಿ ವೆನ್ ಯು ಕ್ರಿಯೇಟ್ ಅ ನ್ಯೂ ಇನ್ಸ್ಟೆನ್ಸ್ ಆಫ್ ಎ ಕ್ಲಾಸ್. ಇನ್ಸ್ಟೆನ್ಸ್ ಆಫ್ ಎ ಕ್ಲಾಸ್ ಅಂದ್ರೆ ಆಬ್ಜೆಕ್ಟ್ ಬೇಸಿಕಲಿ. ಓಕೆ, ಪರ್ಪಸ್ ಏನು? ಇಟ್ ಅಲೋಸ್ ಯು ಟು ಸೆಟ್ ದ ಇನಿಷಿಯಲ್ ಸ್ಟೇಟ್ ಆಫ್ ದ ಆಬ್ಜೆಕ್ಟ್ ಬೈ ಡಿಫೈನಿಂಗ್ ಇಟ್ಸ್ ಅಟ್ರಿಬ್ಯೂಟ್ಸ್. ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ರೆ ಅದ್ರ ಪ್ರಾಪರ್ಟೀಸ್ ಏನಿರಬೇಕು, ಇನಿಷಿಯಲಿ ಫಸ್ಟ್ ಏನಿರಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ. ಸೊ ಒಂದು ಚಿಕ್ಕ ಪಾಪು ಕ್ರಿಯೇಟ್ ಆಯ್ತು ಅಂದ್ರೆ ಆ ಚಿಕ್ಕ ಪಾಪುದು ಏಜು 0 years ಆಗಿರುತ್ತೆ. ಒಂದು ಚಿಕ್ಕ ಪಾಪು ಕ್ರಿಯೇಟ್ ಆಯ್ತು ಅಂದ್ರೆ ಆ ಚಿಕ್ಕ ಪಾಪುದು ನೇಮ್ ಅಂದ್ರೆ ಹೆಸರು ಇನ್ನು ಗೊತ್ತಿರಲ್ಲ, ಸೊ ಅನ್ನೋನ್ ಇರುತ್ತೆ. ಸೊ ಇದನ್ನೆಲ್ಲ ಡಿಫೈನ್ ಮಾಡೋದು ನೀವು ಎಲ್ಲಿ, ಕನ್ಸ್ಟ್ರಕ್ಟರ್ ಅಲ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೇಮ್ ಇಲ್ಲಿ ತೋರಿಸಿದೆ ನೋಡಿ, ಕ್ಲಾಸ್ ಇರುತ್ತೆ, ಅದಾದ್ಮೇಲೆ ಇನಿಟ್ ಕಾಲ್, ಇನಿಟ್ ಅನ್ನೋ ಒಂದು ಕನ್ಸ್ಟ್ರಕ್ಟರ್ ಫಂಕ್ಷನ್. ಇದಕ್ಕೆ ಏನು ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತೀರಾ ಅದನ್ನ ಒಳಗಡೆ ತಗೋಬಹುದು. ಬಟ್ ಒಳಗಡೆ ತಗೊಂಡು ನಾವು ಇಲ್ಲಿ ಪ್ರಿಂಟ್ ಮಾಡ್ತಾ ಇಲ್ಲ, ಅದನ್ನ ಸೆಲ್ಫ್ ಡಾಟ್ ಅಂತ ಏನೋ ಆಕ್ಸೆಸ್ ಮಾಡ್ತಿದೀವಿ. ಇದನ್ನ ಯಾಕೆ ಆಕ್ಸೆಸ್ ಮಾಡ್ತಿದೀವಿ, ಇದು ಯಾಕೆ ಇಂಪಾರ್ಟೆಂಟು ಅಂತ ನೋಡ್ಬೇಕು ಅಂದ್ರೆ ನೀವು ಸೆಲ್ಫ್ ನ ತಿಳ್ಕೊಬೇಕು. ಸೆಲ್ಫ್ ಅಂದ್ರೆ ಏನು ಅಂತ. ಓಕೆ, ನೆಕ್ಸ್ಟ್ ಅದೇ ಕಾನ್ಸೆಪ್ಟು. ಸೊ ನೆಕ್ಸ್ಟ್ ಏನು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಮೌಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾ, ಯೂಸಿಂಗ್ ಸೆಲ್ಫ್ ಇನ್ ಕ್ಲಾಸ್ ಮೆಥಡ್ಸ್. ನಾನು ಕರೆಕ್ಟಾಗಿ ಕಾಣಿಸ್ತಿದ್ದ ಅಂದರೆ ಇಲ್ಲಿಗೆ ಹೋಗೋಣ. ಯಾ, ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ನಾವು, ರೆಫರ್ಸ್ ಟು ಇನ್ಸ್ಟೆನ್ಸ್ ಆಫ್ ದ ಕ್ಲಾಸ್ ಇಟ್ ಸೆಲ್ಫ್ ಅಲೋಯಿಂಗ್ ಯು ಟು ಆಕ್ಸೆಸ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ಮೆಥಡ್ಸ್ ವಿತ್ ಇನ್ ದ ಕ್ಲಾಸ್. ಓಕೆ, ಏನು ಹೇಳ್ತಿದ್ದಾರೆ, ರೆಫರ್ಸ್ ಟು ಇನ್ಸ್ಟೆನ್ಸ್ ಆಫ್ ದ ಕ್ಲಾಸ್ ಇಟ್ ಸೆಲ್ಫ್ ಅಂತೆ ಏನೋ ಹೇಳ್ತಾ ಇದ್ದಾರೆ. ಓಕೆ, ನಾವು ಅರ್ಥ ಮಾಡ್ಕೊಳ್ಳೋಣ ಅದನ್ನ. ಸೊ ಸೆಲ್ಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ. ಇಲ್ಲಿ ಸೆಲ್ಫ್ ಅಂತ ಎಲ್ಲಿ ನೋಡಿದ್ರಿ, ಅಲ್ಲಿ ಸೆಲ್ಫ್ ಡಾಟ್ ನೇಮ್. ಎಲ್ಲ ಕಡೆ ನಾನು ಸೆಲ್ಫ್ ಅಂತ ಯೂಸ್ ಮಾಡಿದ್ದೆ. ಲಾಸ್ಟ್ ವಿಡಿಯೋದಲ್ಲೂ ನೀವು ಸೆಲ್ಫ್ ಅಂದ್ರೆ ತಲೆ ಕೆಡ್ಸ್ಕೊಂಡಿರ್ತೀರ, ನಾನು ಅದರದ್ದು ಅಂತ ಹೇಳಿದ್ದೆ. ಈಗ ಸೆಲ್ಫ್ ಅಂದ್ರೆ ಕನ್ನಡದಲ್ಲಿ ಏನು, ಸ್ವಯಂ ಅಂದ್ರೆ ನಾನು, ನಂದು ಅನ್ನೋ ತರ ಅಲ್ವಾ. ಸೊ ಈಗ ನಾನು ಹೇಳ್ಬೇಕಾದ್ರೆ ನಾನೇನಾದ್ರು ಸೆಲ್ಫ್ ಡಾಟ್ ನೇಮ್ ಅಂದ್ರೆ ನಾನು ಚಂದನ್ ಅಂತೀನಿ. ಸೆಲ್ಫ್ ಡಾಟ್ ಹೈಟ್ ಅಂದ್ರೆ 6 feet ಅಂತ ಹೇಳ್ತೀನಿ. ಓಕೆ, ಸೊ ಈ ತರ ನೀವೇನ್ ಹೇಳ್ತೀರಾ, ಸೆಲ್ಫ್ ಡಾಟ್ ನೇಮ್ ಅಂದ್ರೆ ನಿಮ್ಮ ಹೆಸರು ಹೇಳ್ತೀರಾ. ಅದನ್ನ ನೆನ್ಪಿಟ್ಕೊಳ್ಳಿ. ಸೆಲ್ಫ್ ಅಂದ್ರೆ ನಾನು. ಸೊ ಇವಾಗ ಸೆಲ್ಫ್ ಸೆಲ್ಫ್ ಡಾಟ್ ಏನು ತಗೊಳ್ಳೋಣ, ಓಕೆ ಸ್ಯಾಲ್ರಿ ಅಂತ ತಗೊಳ್ಳೋಣ. ಸೊ ನನ್ನ ಸ್ಯಾಲ್ರಿ 5 ರೂಪಾಯಿ ಅಂತ ಅನ್ಕೊಳ್ಳಿ. ಸೊ ಸೆಲ್ಫ್ ಡಾಟ್ ಸ್ಯಾಲ್ರಿ ಅಂದ್ರೆ ಇದನ್ನ ನನ್ನ ಅಂತ ಮಾಡ್ಕೊಳ್ಳಿ. ಸೊ ನನ್ನ ಸ್ಯಾಲ್ರಿ, ಸೊ ನನ್ನ ಸ್ಯಾಲ್ರಿ 5 ರೂಪಾಯಿ. ಅದೇ ನೀವು ಹೇಳಬೇಕಾದ್ರೆ ನಿಮ್ಮ ಸ್ಯಾಲ್ರಿ ಹೇಳ್ತೀರಾ ಅಲ್ವಾ. ಅದೇ ರೀತಿ ಒಂದು ಕ್ಲಾಸ್, ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಅನ್ನೋ ಕ್ಲಾಸ್ ನೋಡಿದ್ವು ಅಲ್ವಾ, ಅದರಿಂದ ಚಂದನ್ನು ಮಾಡಿದ್ವು, ನಾವು ದರ್ಶನ್ನು ಮಾಡಿದ್ವು. ಸೊ ಚಂದನ್ ಏನಾದ್ರು ಸೆಲ್ಫ್ ಡಾಟ್ ನೇಮ್ ಅಂತ ಅಂದ್ರೆ ಚಂದನ್ ಪ್ರಿಂಟ್ ಆಗ್ತಿತ್ತು. ಅದೇ ರೀತಿ ದರ್ಶನ್ ಏನಾದ್ರು ಸೆಲ್ಫ್ ಡಾಟ್ ನೇಮ್ ಅಂದ್ರೆ ಏನಾಗ್ತಿತ್ತು, ದರ್ಶನ್ ಪ್ರಿಂಟ್ ಆಗ್ತಿತ್ತು. ಸೊ ಸೆಲ್ಫ್ ಅಂದ್ರೆ ನಂದು. ಈಗ ನಿಮ್ಗೆ ಹೆಂಗೆ ನಂದು ನಂದು ಅನ್ಸುತ್ತೆ, ಹಂಗೆ ಆಬ್ಜೆಕ್ಟ್ಸ್ಗೂ ನಂದು ಅನ್ನೋದಿರುತ್ತೆ. ಸೊ ಅದನ್ನ ರೆಫರ್ ಮಾಡಕ್ಕೆ ನಾವು ಸೆಲ್ಫ್ ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ತೋರಿಸೋದಾದ್ರೆ, ಓಕೆ ಅದನ್ನ ಫಸ್ಟ್ ನೋಟ್ಸ್ ನೋಡೋಣ. ಇಟ್ ಈಸ್ ಆಟೋಮ್ಯಾಟಿಕಲಿ ಪಾಸ್ಡ್ ಆಸ್ ದ ಫಸ್ಟ್ ಆರ್ಗ್ಯುಮೆಂಟ್ ಟು ಮೆಥಡ್ಸ್. ಇದನ್ನ ಇಲ್ಲಿ ಇವಾಗಲೇ ನೋಡಿದೀರಾ, ಅದನ್ನ ಮತ್ತೆ ಹೇಳ್ತೀನಿ. ವೈಲ್ ಸೆಲ್ಫ್ ಇಸ್ ಅ ಕನ್ವೆನ್ಷನ್, ಯು ಕ್ಯಾನ್ ಟೆಕ್ನಿಕಲಿ ಯೂಸ್ ಎನಿ ನೇಮ್ ದೋ ಇಟ್ಸ್ ನಾಟ್ ರೆಕಮೆಂಡೆಡ್ ಫಾರ್ ರೀಡಬಿಲಿಟಿ. ಓಕೆ, ಈಗ ನನ್ನ ಹೆಸರು ಅಂತ ಹೇಳೋ ಬದಲು ನನ್ನ ಅನ್ನೋದನ್ನ, ಈ ಪಾ ಭಾಷೆ ಅಂತ ಎಲ್ಲ ಇತ್ತು ನೋಡಿ, ನ ಪನ್ನ, ಲೈಕ್ ಒಂದು ವರ್ಡ್ ಒಂದು ಲೆಟರ್ ಆದ್ಮೇಲೆ ಪಾ ಯೂಸ್ ಮಾಡಿ ಚಿಕ್ಕದ್ರೆಲ್ಲ ಎಲ್ಲ ಆಟ ಆಡಿದೀವಲ್ಲ. ಸೊ ಅದೇ ರೀತಿ ನ ಪನ್ನ ಲೈಕ್ ಸ್ಯಾಲ್ರಿ ಹಂಗೆ ಹೇಳಿದ್ರು ಲೈಕ್ ಅದು ನಂದೇ ಅಂತ ರೆಫರ್ ಮಾಡ್ತಿದೆ ಅಲ್ವಾ. ಹಂಗೆ ನೀವು ಸೆಲ್ಫ್ನ ಸೆಲ್ಫ್ ಅಂತಾನೆ ಇಡ್ಬೇಕಂತ ಏನಿಲ್ಲ. ಸೊ ಇಲ್ಲಿ ಏನು ನೀವು ಕೋಡ್ ನೋಡಿದ್ರಲ್ಲ, ಸೊ 1 ಸೆಕೆಂಡ್, ಇನ್ನ ಶಿಫ್ಟ್ ಆಗಿಲ್ಲ ಅನ್ಸುತ್ತೆ. ಯಾ, ನೀವೇನಿಲ್ಲಿ ಕೋಡ್ ನೋಡಿದ್ರಲ್ಲ, ಎಲ್ಲಿದೆ ಅದು, ಯಾ ಓಕೆ. ಸೊ ಇಲ್ಲಿ ಸೆಲ್ಫ್ ಅಂತ ಏನು ಹೇಳ್ತಿದ್ದೀವಿಲ್ಲ, ಇದನ್ನ ಸೆಲ್ಫ್ ಅಂತಾನೆ ಇಡ್ಬೇಕಂತ ಏನಿಲ್ಲ. ಸೇಮ್ ಫಂಕ್ಷನ್ ಅಲ್ಲಿ ನೀವು ಇಲ್ಲಿ ನೇಮ್ 1 ಅಂತ ಹಾಕ್ಬಿಟ್ಟು ಇಲ್ಲಿ ನೇಮ್ 1 ತಗೋಬೋದಲ್ವಾ, ಇಲ್ಲಿ ನೇಮ್ 1 ಅಂತ ತಗೋಬೋದಲ್ವಾ. ಅದೇ ರೀತಿ ಇದು ಸಹ ಒಂದು ಪ್ಯಾರಾಮೀಟರ್ನೇ. ಸೊ ಸೆಲ್ಫ್ ಬದಲು ಇಲ್ಲಿ ನಾನು ಅಂತಾನು ತಗೋಬಹುದು.
ಓಕೆ, ನಾನು ಅಂತ ತಗೊಂಡು ಇಲ್ಲೂ ಸಹ ನಾನು ಡಾಟ್ ನೇಮ್ ಅಂತಾನೂ ಸಹ ಹೇಳ್ಬೋದು, ಅಥವಾ ನನ್ನ ಡಾಟ್ ನೇಮ್ ಹಂಗೂ ತಗೋಬಹುದು. ಬಟ್ ಇಲ್ಲಿ ನೋಡಿದ್ರ ನಾವು ನಾನು ಹಾಕ್ದಾಗ್ಲೂ ಸೆಲ್ಫ್ ಹಾಕ್ದಾಗ್ಲೂ ಕಲರ್ ಡಿಫ್ರೆನ್ಸ್ ಇದೆ. ಯಾಕೆ? ಪೈಥನ್ ಅಲ್ಲಿ ಅದೊಂದು ಕನ್ವೆನ್ಷನ್. ನೀವು ಸೆಲ್ಫ್ ಅನ್ನೋದನ್ನೇ ಸೆಲ್ಫ್ ಆಗೇ ಬರೀರಿ. ಯಾಕಂದ್ರೆ ಈಗ ನೀವೇನೋ ಬರ್ದ್ಬಿಟ್ಟಿರ್ತೀರ ನನ್ನ ಅಂತ, ನಿಮ್ಗೆ ಕನ್ನಡ ಗೊತ್ತು, ಹಿಂದಿಯವನ್ ಬರ್ತಾನೆ ಕೋಡ್ ನೋಡಕ್ಕೆ, ಅವಾಗ ಇದು ಸೆಲ್ಫ್ ಏನಕ್ಕೆ ನನ್ನ, ಏನಿದು ನನ್ನ ಅಂತ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಒಂದು ಕನ್ವೆನ್ಷನ್ ನ ಯಾವಾಗ್ಲೂ ಮೇಂಟೈನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಸೆಲ್ಫ್ ಅನ್ನೋದು ಇರ್ಬೇಕಾಯ್ತಾ, ಅದನ್ನ, ಇದು ಒಂದು ನಾಲೆಡ್ಜ್ ಅಷ್ಟೇ. ನೀವು ಸೆಲ್ಫ್ ಅನ್ನ ಸೆಲ್ಫೇ ಇರ್ಬೇಕಂತ ಏನಿಲ್ಲ, ಇದೊಂದು ನಾಲೆಡ್ಜ್ ಅಷ್ಟೇ. ಬಟ್ ಸೆಲ್ಫ್ ಅಂತ ಯೂಸ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಯಾವುದಾದ್ರೂ ಒಂದು ಫಂಕ್ಷನ್ ಬರೆದಾಗ, ನೀವು ಫಂಕ್ಷನ್ ಬರೆದಾಗ ಹೇಗೆ ಬರೀತೀರಾ? ಜಸ್ಟ್ ಸಿಂಪಲ್, ಲೈಕ್ ಈ ಸೆಲ್ಫ್ ಎಲ್ಲ ಇರಲ್ಲ, ಲೈಕ್ ಈ ಸೆಲ್ಫ್ ಇರಲ್ಲ, ಸುಮ್ಮನೆ ಈ ಥರ ಬರೆದ್ಬಿಡ್ತೀರಾ ಅಲ್ವಾ? ಸೊ ವಾಕ್ ಅನ್ನೋದನ್ನ ಈ ಥರ ಫಂಕ್ಷನ್ ಬರೀತೀರಾ. ಬಟ್ ಯಾವುದೇ ಒಂದು ಮೆಥಡ್ನ ಬರಿಬೇಕಾದ್ರೆ ಅದರೊಳಗೆ ಸೆಲ್ಫ್ ಅನ್ನೋ ಒಂದು ಆಟ್ರಿಬ್ಯೂಟ್, ಲೈಕ್ ಆಟ್ರಿಬ್ಯೂಟ್ ಅಂತೀನಿ, ಪ್ಯಾರಾಮೀಟರ್ ಫಸ್ಟ್ ಇದ್ದೇ ಇರಬೇಕು. ಅದು ಕಂಪಲ್ಸರಿ, ಮ್ಯಾಂಡೇಟ್ರಿ. ಲೈಕ್ ಸೆಲ್ಫ್ ಅಂದರೆ ಅದು ನನ್ನಾನು ಇರ್ಬೋದು, ಬಟ್ ಬೇಸಿಕಲಿ ಸೆಲ್ಫ್ ಅಟ್ರಿಬ್ಯೂಟ್ ಇರಬೇಕು. ಓಕೆ, ಸೊ ಹಿಂಗಿದ್ರೆ ಮಾತ್ರ ಅದನ್ನ ಮೆಥಡ್ ಆಗಿ ನಾವು ಕನ್ಸಿಡರ್ ಮಾಡೋಕ್ಕಾಗೋದು ಕರೆಕ್ಟಾಗಿ. ಯಾಕೆ ಅಂತಲೂ ಸಹ ನಾನು ಇವಾಗ ಹೇಳ್ತೀನಿ. ಹೇಳೋಕ್ಕೂ ಮೊದಲು, ಈಗ ಹ್ಯೂಮನನ್ನು ಕ್ರಿಯೇಟ್ ಮಾಡಿದೋ ಚಂದನ್ ಅಂತ ಅಲ್ವಾ? ಸೊ ಹಿಂಗಾದಾಗ ಏನಾಗುತ್ತೆ, ಈ ಚಂದನ್ ಮತ್ತು 22 ಇಲ್ಲಿಗೆ ಪಾಸ್ ಆದಾಗ ನಾವೇನು ಮಾಡ್ತಿದ್ವು, ಇಲ್ಲಿ ಸೆಲ್ಫ್ ಡಾಟ್ ನೇಮ್ನ ಚಂದನ್, ಸೆಲ್ಫ್ ಡಾಟ್ ಏಜ್ನ 22 ಮಾಡಿದ್ವು ಅಲ್ವಾ? ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ನನ್ನ ಹೆಸರು ಚಂದನ್ ಅಂತ ನಂಗೆ ಹೇಳು, ಈ ಆಬ್ಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ನನ್ನ ಏಜು 22 ಅಂತ ಹೇಳು ಅಂತ ಆಬ್ಜೆಕ್ಟ್ ಹೇಳೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಬೇಸಿಕಲಿ ಒಂದು ಆಬ್ಜೆಕ್ಟ್ದು ಆಟ್ರಿಬ್ಯೂಟ್, ಇದು ನಂದು ಆಟ್ರಿಬ್ಯೂಟ್ ಅಂದರೆ ನಂದು, ನನ್ನ ಪ್ರಾಪರ್ಟಿ, ಐ ಓನ್ ದಿಸ್ ಅನ್ನೋಕ್ಕೆ ಸೆಲ್ಫ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಸೆಲ್ಫ್ ಅಂತ ಹೇಳಿದ ತಕ್ಷಣ ಅದು ಈ ಆಬ್ಜೆಕ್ಟ್ಗೆ ಮಾತ್ರ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ನಾನು ಸಿ ಡಾಟ್ ನೇಮ್ನ ಇಲ್ಲಿ ಪ್ರಿಂಟ್ ಮಾಡಿದ್ರೆ ಏನಂತ ಬರ್ತಿತ್ತು? ಪ್ರಿಂಟ್ ಸಿ ಡಾಟ್ ನೇಮ್ ನ ಪ್ರಿಂಟ್ ಮಾಡಿದ್ರೆ, ನಾವು ರನ್ ಮಾಡೋಣ ನೋಡಿ, ಚಂದನ್ ಅಂತ ಬರುತ್ತೆ. ಸೊ ಸಿ ಡಾಟ್ ನೇಮ್ನ ಪ್ರಿಂಟ್ ಮಾಡಿದೆ. ಅದೇ ಡಿ ಡಾಟ್ ನೇಮ್ನ ಪ್ರಿಂಟ್ ಮಾಡಿದ್ರೆ ಏನಂತ ಬರುತ್ತೆ? ದರ್ಶನ್ ಅಂತ ಬರುತ್ತೆ. ಯಾಕೆ? ಡಿ ಡಾಟ್ ನೇಮ್ ಅಂದ್ರೆ ಅದಕ್ಕೆ ಹೇಳಿದೀವಿ ಸೆಲ್ಫ್ ಡಾಟ್ ನೇಮ್. ಆಬ್ಜೆಕ್ಟ್ಗೆ, ಈಗ ಆಬ್ಜೆಕ್ಟ್ಗೆ ಯಾರು ಕೇಳಿದ್ರೆ ನಿನ್ ನೇಮ್ ಏನಂತ, ಅದು ಏನ್ ಹೇಳುತ್ತೆ? ನನ್ನ ಹೆಸರು, ಸೆಲ್ಫ್ ನೇಮ್, ನನ್ನ. ಸೊ ಸೆಲ್ಫ್ ಅನ್ನೋದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸಖತ್ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ಸ್ಟ್ರಕ್ಟರ್ನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ಸೆಲ್ಫ್ನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಲೈಕ್ ಸೆಲ್ಫ್ ಅಂದರೆ ನನ್ನ, ಕನ್ಸ್ಟ್ರಕ್ಟರ್ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ. ಓಕೆ, ಇವಾಗ ನೀವು ಕೇಳ್ಬೋದು, ಯಾಕೆ ಬ್ರೋ ಈ ಥರ ಎಲ್ಲ ಹಾಕಬೇಕು, ನಾರ್ಮಲ್ ಆಗಿ ವೇರಿಯೇಬಲ್ ಮಾಡ್ತೀರಾ ಹ್ಯೂಮನ್ ಆದಮೇಲೆ, ಇಲ್ಲಿ ಏನೋ ಇಲ್ಲೇ ನೇಮ್ ತಗೋಬಿಡಿ ಅಂತ. ಸೊ ನೇಮ್ ತಗೊಂಡು ಏನಂತ ಇಡಲಿ, ಇಲ್ಲಿ ನೇಮ್ ಏನಂತ ಇಡಲಿ? ಚಂದನ್ ಅಂತಾನೆ ಇಡಿ. ಫಸ್ಟು ಅನ್ನೋನ್ ಇಡಿ ಬ್ರೋ, ಅದಾದಮೇಲೆ ಏನು ಮಾಡಿ ಅಂದರೆ, ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ ಅಂತ ನೀವು ಕೇಳ್ಬೋದು. ಈ ಥರ ಹೆಂಗೆ ಹೇಳ್ತೀರಾ? ಇಲ್ಲೇ ನೀವು ಏನು ಮಾಡಿ, ನೇಮ್ ಈಕ್ವಲ್ಸ್ ಚಂದನ್ ಅಂತ ಮಾಡಿಬಿಡಿ ಅಂತ ನೀವು ಹೇಳ್ಬೋದು. ಓಕೆ, ಇದನ್ನ ಮಾಡೋದು ನನ್ನ ಇದು ವರ್ಕ್ ಆಗುತ್ತೆ. ಲೈಕ್ ನಾನು ತೋರಿಸ್ಬಿಡ್ತೀನಿ ನಿಮಗೆ ಹೆಂಗೆ ವರ್ಕ್ ಆಗುತ್ತಂತ. ಸೊ ಇಲ್ಲಿ ಸೆಲ್ಫ್ ಡಾಟ್ ನೇಮ್ ಬೇಕಾಗಿಲ್ಲ. ಓಕೆ, ಇಲ್ಲೂ ನಾವು ಈ ಥರ ತಗೊಳ್ಳೋ ಬದಲು ಚಂದನ್ ಬದಲು ನೇಮೇ ಕೊಡ್ಬಿಡೋಣ. ಸೊ ಬೇಸಿಕಲಿ ಏನು ಮಾಡ್ತಿದ್ದೀವಿ, ಹ್ಯೂಮನ್ ಅನ್ನೋ ಫಂಕ್ಷನ್, ಲೈಕ್ ಹ್ಯೂಮನ್ ಅನ್ನೋ ಒಂದು ಕ್ಲಾಸ್ ಕ್ರಿಯೇಟ್ ಮಾಡುವಾಗ ಕನ್ಸ್ಟ್ರಕ್ಟರಲ್ಲಿ ನೇಮ್ನ ಪ್ಯಾರಾಮೀಟರ್ ಆಗಿ ತಗೊಂಡು, ಈ ನೇಮ್ ಅನ್ನೋದು ಏನು ಕ್ಲಾಸ್ ವೇರಿಯೇಬಲ್ ಇಟ್ಟಿದ್ದೀವಿ, ಸೊ ಅದಕ್ಕೆ ನೇಮ್ನ ಅಸೈನ್ ಮಾಡಿಬಿಡು, ಏನು ಬಂದಿದೆ ಅದನ್ನು ಅಸೈನ್ ಮಾಡು ಅಂತ ಇದ್ದೀವಿ. ಇದನ್ನು ರನ್ ಮಾಡಿದ್ದೀನಿ ನೋಡಿ. ಡಿ ಡಾಟ್ ನೇಮು ಅನ್ನೋನ್ ಅಂತ ತೋರಿಸ್ತಾ ಇದೆ. ಇದ್ಯಾಕೆ ಅನ್ನೋನು? ಅರ್ಥ ಆಗ್ತಿದ್ಯಾ? ಡಿ ಡಾಟ್ ನೇಮು ಅನ್ನೋನ್ ತೋರಿಸ್ತಾ ಇದೆ. ಈಗ ಫಸ್ಟು ಅನ್ನೋನ್ ಇಟ್ಟಿದ್ವು, ಬಟ್ ಕನ್ಸ್ಟ್ರಕ್ಟರ್ಲಿ ನೇಮ್ ಅಂತ ಚೇಂಜ್ ಮಾಡ್ತಾ ಇದೀವಿಲ್ಲ, ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ ನೇಮ್ನ. ಓಕೆ, ನೇಮ್ನ ಪ್ರಿಂಟ್ ಮಾಡ್ತೀನಿ. ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಗ್ಲೋಬಲ್ ಸ್ಕೋಪ್ ಮತ್ತು ಲೋಕಲ್ ಸ್ಕೋಪ್ದು. ನೋಡಿ, ಇನ್ನು ಅನ್ನೋನ್ ಅಂತ ಇದೆ. ಅದಕ್ಕಿಂತ ಮೊದಲು ಏನು ಪ್ರಿಂಟ್ ಮಾಡಿದ್ದೀವಿ? ದರ್ಶನ್ ಚಂದನ್ ಅಂತ ಇದೆ. ಸೊ ಫಸ್ಟ್ ಕಾಲ್ ಆಗ್ಬೇಕಾದ್ರೆ ಫಂಕ್ಷನ್ ದರ್ಶನ್ ಚಂದನ್ ಅಂತ ನೇಮ್ ಇರುತ್ತೆ. ಬಟ್ ದೆನ್ ಈ ಫೈನಲ್ ಆಗಿ ಇಲ್ಲಿ ನಾವು ಕಾಲ್ ಮಾಡಬೇಕಾದ್ರೆ ಡಿ ಡಾಟ್ ನೇಮು ಅನ್ನೋನ್ ಅಂತ ಇದೆ. ಓಕೆ, ಅನ್ನೋನನ್ನ ನಾವು ಇಲ್ಲಿ ಸೆಟ್ ಮಾಡಿದ್ವು ಅನ್ನೋನ್ ಅಂತ. ಬಟ್ ಅದು ಯಾಕೆ ಚೇಂಜ್ ಆಗಲಿಲ್ಲ? ಕನ್ಸ್ಟ್ರಕ್ಟರ್ ಕಾಲ್ ಆದಾಗ ಚೇಂಜ್ ಆಗಬೇಕಾಗಿತ್ತಲ್ವಾ ಅಂತ ಅಂದರೆ, ನೋಡಿ ಇಲ್ಲಿ ನೇಮು ಈ ಫಂಕ್ಷನ್ ಒಳಗಡೆ ಇದೆ, ಅದು ಲೋಕಲ್ ಸ್ಕೋಪಲ್ಲಿ ಇದೆ. ಬಟ್ ದಿಸ್ ಇಸ್ ಇನ್ ಗ್ಲೋಬಲ್ ಸ್ಕೋಪ್. ಅದನ್ನ ಗ್ಲೋಬಲ್ ತರೋದು, ಅದನ್ನ ಯೂಸ್ ಮಾಡೋದು, ಇದೆಲ್ಲ ಲೈಕ್ ತುಂಬ ಕಷ್ಟ ಆಗ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಈಗ ನೀವು ಡಿ ಡಾಟ್ ನೇಮು ಏನೋ ಒಂದು ಚೇಂಜ್ ಮಾಡಿದ್ರೆ, ಇವಾಗ ಇದನ್ನ ಲೈಕ್ ಒಂದು ವರ್ಡಲ್ಲಿ ಹೇಳೋದಾದ್ರೆ, ಈ ನೇಮ್ ಇಲ್ಲೇನು ಯೂಸ್ ಮಾಡಿದ್ದೀವಿಲ್ಲ, ಇದನ್ನ ನಾವು ಕ್ಲಾಸ್ ವೇರಿಯೇಬಲ್ ಅಂತ ಹೇಳ್ತೀವಿ. ಸೊ ಹ್ಯೂಮನ್ ಕ್ಲಾಸ್ ಇರೋ ಎಲ್ಲ ಆಬ್ಜೆಕ್ಟ್ಸ್ಗೂ ಈ ವೇರಿಯೇಬಲ್ ಇರುತ್ತೆ. ಓಕೆ, ಅದೇ ಏನಾದರೂ ನೀವು ಇಲ್ಲಿಟ್ರೆ, ಆ ಸೆಲ್ಫ್ ಡಾಟ್ ನೇಮ್ ಇತ್ತು ನೋಡಿ, ನಾವು ವಾಪಸ್ ಹೋಗೋಣ, ಹೆಂಗಿತ್ತು ಹಂಗೆ.
ದಿಸ್ ವಾಸ್ ಗುಡ್. ಓಕೆ, ಸೊ ಇಲ್ಲೇನಿದೆ, ಇಲ್ಲಿ ಸೆಲ್ಫ್ ಡಾಟ್ ನೇಮ್ ಇದೆಯಲ್ಲ, ಇದು ಆಬ್ಜೆಕ್ಟ್ ವೇರಿಯಬಲ್. ಓಕೆ, ಕ್ಲಾಸ್ ವೇರಿಯಬಲ್ ಅಂದರೆ ಆ ಕ್ಲಾಸಿಂದ ಕ್ರಿಯೇಟ್ ಮಾಡೋ ಎಲ್ಲ ಆಬ್ಜೆಕ್ಟ್ಸ್ಗೂ ಆ ವೇರಿಯಬಲ್ ಸೆಟ್ ಆಗಿರುತ್ತೆ ಅಂತ. ಬಟ್ ಆಬ್ಜೆಕ್ಟ್ ವೇರಿಯಬಲ್ ಅಂದರೆ ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಆ ವೇರಿಯಬಲ್ನ ಆ ಆಬ್ಜೆಕ್ಟ್ದು ಅಂತ ಹೇಳ್ತಾ ಇದ್ದೀವಿ ಅಂತ. ಓಕೆ, ಅದಕ್ಕೋಸ್ಕರ ಹಿಂಗೆ ಯೂಸ್ ಮಾಡಿದ್ವು. ಇಲ್ಲಿ ಇದನ್ನು ಸಹ ನಾವು ಯೂಸ್ ಮಾಡ್ತೀವಿ ಯಾವಾಗ ಅಂದರೆ, ಇದನ್ನ ಚೇಂಜ್ ಮಾಡಲ್ಲ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಅಂದರೆ ಏನು, ಅವನಿಗೆ ವ್ಯಾಲ್ಯೂಸ್ ಇರಬೇಕು. ಸೊ ಹ್ಯಾಸ್ ವ್ಯಾಲ್ಯೂಸ್ ಈಕ್ವಲ್ಸ್ ಟ್ರೂ ಅಂತ ಮಾಡ್ಬಿಡ್ತೀವಿ. ಸೊ ಈ ಹ್ಯೂಮನ್ನ ನೀವು ಎಲ್ಲೇ ಕಾಲ್ ಮಾಡಿದ್ರು ಹ್ಯಾಸ್ ವ್ಯಾಲ್ಯೂಸ್, ಲೈಕ್ ಹ್ಯೂಮನ್ ಅನ್ನೋ ಕ್ಲಾಸ್ದು ಯಾವುದೇ ಆಬ್ಜೆಕ್ಟಿಂದ ಹ್ಯಾಸ್ ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡಿದಾಗ ಅದು ಟ್ರೂ ಬರುತ್ತೆ. ಏನಕಂದ್ರೆ ಯಾವುದೇ ಒಬ್ಬ ಹ್ಯೂಮನ್ ಅಂದರೆ ಅವ್ನಿಗೆ ವ್ಯಾಲ್ಯೂಸ್ ಇರಬೇಕು, ಅವನಿಲ್ಲ ಅಂದರೆ ಅವನ ಪ್ರಾಣಿ ಅಂತಾರೆ. ಓಕೆ, ಲೈಕ್ ಇದೆಲ್ಲ ಲೈಫ್ ಆಯ್ತಾ. ಲೈಕ್ ಬೇಸಿಕಲಿ ಎಷ್ಟೊಂದು ಜನ ಅನ್ಕೋತಾರೆ, ನಾನು ನಂಗೆ ವ್ಯಾಲ್ಯೂಸ್ ಇಲ್ಲ, ಲೈಕ್ ನಾನು ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಅಷ್ಟೇ ನಾನು ಇಲ್ಲಿ ಫುಲ್ ಕೂಲ್ ಆಗಿರ್ತೀನಿ. ಲೈಕ್ ರೂಲ್ಸ್ ಬ್ರೇಕ್ ಮಾಡೋದು ಒಂದು ಇದಾಗೋಗಿದೆ, ಇವಾಗ ಟ್ರೆಂಡ್ ಆಗೋಗಿದೆ. ನಾನು ರೂಲ್ಸ್ ಬ್ರೇಕ್ ಮಾಡಿದ್ರೆ ಫುಲ್ ನಾನು ಕೂಲ್ ಅಂತ. ಇವಾಗ 50 ಸಿಗರೇಟ್ ಸೇದ್ಬಿಟ್ರೆ ಅವ್ನು ಫುಲ್ ಕೂಲ್ ಅಂತ. ಐ ಡೋಂಟ್ ನೋ ವಾಟ್ ದೇ ಆರ್ ಥಿಂಕಿಂಗ್, ಬಟ್ ಆ್ಯಕ್ಚುಲಿ ನೀವು ವ್ಯಾಲ್ಯೂಸ್ ಇದ್ದರೆ ಅಷ್ಟೇ ನಿಮ್ಮನ್ನ ಹ್ಯೂಮನ್ ಅಂತ ಹೇಳೋಕ್ಕಾಗೋದು. ಇಲ್ಲಾಂದರೆ ಈವನ್ ಆ್ಯನಿಮಲ್ಸ್ ಕ್ಯಾನ್ ಡೂ ದ್ಯಾಟ್. ಇವಾಗ ಬಾಯಿಗೆ ಬರುತ್ತೆ ಬಿಡಿ. ಓಕೆ, ಸೊ ಬೇಸಿಕಲಿ ವ್ಯಾಲ್ಯೂಸ್ನ ಇಟ್ಕೊಳ್ಳಿ, ಅದ್ರ ಜೊತೆ ಸ್ಕಿಲ್ಸ್ನ ಕಲ್ತ್ಕೊಳ್ಳಿ. ಯು ವಿಲ್ ಗೋ ಅ ಲಾಂಗ್, ಏನೋ ದಿಸ್ ವಿಲ್ ಹೆಲ್ಪ್ ಯು ಫಾರ್ ಅ ಲಾಂಗ್ ಟರ್ಮ್. ಆಲ್ ದಿ ಬೆಸ್ಟ್. ಓಕೆ, ಅದನ್ನು ಹೇಳ್ಕೊಂಡು ಇವಾಗ ನಾನು ಏನು ಹೇಳ್ತಿದ್ದೆ ಅಂದರೆ, ಕಾನ್ಸ್ಟೆಂಟ್ಸ್ ಏನಾದರೂ ತಗೋತಿದ್ರೆ ಒಂದು ಕ್ಲಾಸ್ಗೆ ಈ ಕಾನ್ಸ್ಟೆಂಟ್ ಇರುತ್ತೆ, ಅದು ಚೇಂಜೇ ಆಗಲ್ಲ ಅಂದರೆ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಬಟ್ ಆಬ್ಜೆಕ್ಟ್ ಟು ಆಬ್ಜೆಕ್ಟ್ ಚೇಂಜ್ ಆಗುತ್ತೆ. ಈಗ ನೇಮ್ ಅಂತಾನೆ, ನೇಮು ಈ ಹ್ಯೂಮನ್ದೇ ಬೇರೆ, ಈ ಹ್ಯೂಮನ್ದೇ ಬೇರೆ, ಈ ಹ್ಯೂಮನ್ದೇ ಬೇರೆ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ, ಸೇಮ್ ಇಡೋಕ್ಕಾಗಲ್ಲ. ಲೈಕ್ ಕಾನ್ಸ್ಟೆಂಟ್ ಅಲ್ಲ, ಅದು ವೇರಿಯೇಬಲ್ಲು. ಅಂಥ ಟೈಮಲ್ಲಿ ಅದನ್ನ ಆಬ್ಜೆಕ್ಟ್ ವೇರಿಯೇಬಲ್ ಆಗಿ ತಗೊಳ್ಳಿ. ಓಕೆ, ಆಬ್ಜೆಕ್ಟ್ ವೇರಿಯೇಬಲ್ ಆಗಿ ತಗೋಬೇಕು ಅಂದರೆ ಕನ್ಸ್ಟ್ರಕ್ಟರಲ್ಲಿ ಸೆಲ್ಫ್ ಡಾಟ್ ನೇಮ್ ಅಂತ ಯೂಸ್ ಮಾಡಬೇಕು ಅಷ್ಟೇ. ತುಂಬಾ ಸಿಂಪಲ್, ಏನು ಇಲ್ಲಿ ಲೈಕ್ ತುಂಬ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಇವಾಗ ಯಾಕೆ ಸೆಲ್ಫ್ನ ನಾವು ಫಸ್ಟು ಯಾವುದೇ ಮೆಥಡ್ಗಾದರೂ ಸೆಲ್ಫ್ ಅಂತ ಯಾಕೆ ಕಾಲ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಅದನ್ನ ನಿಮಗೆ ಅರ್ಥ ಮಾಡಿಸೋದಾದರೆ, ಇಲ್ಲಿ ನಾನು ಒಂದು ಮೆಥಡ್ ಬರೆದಿದ್ದೀನಿ ವಾಕ್ ಅಂತ. ಓಕೆ, ಇಲ್ಲಿ ಸೆಲ್ಫ್ ಡಾಟ್ ನೇಮ್ ಇಸ್ ವಾಕಿಂಗ್ ಅಂತಲೂ ಸಹ ಹೇಳಿದ್ದೀನಿ. ಇಲ್ಲಿ ಸೆಲ್ಫ್ನ ನಾನು ಪಾಸ್ ಮಾಡಲಿಲ್ಲ ಅಂದರೆ ಎರರ್ ಕೊಡುತ್ತೆ ನನಗೆ, ಸೆಲ್ಫ್ ಇಸ್ ನಾಟ್ ಡಿಫೈನ್ಡ್ ಅಂತ. ಸೊ ಸೆಲ್ಫ್ನ ಇಲ್ಲಿ ತಗೊಳ್ಳೇಬೇಕು. ಹಂಗಾದರೆ ಈ ಸೆಲ್ಫ್ ಈ ಕಾಂಟೆಕ್ಸ್ಟಲ್ಲಿ ಏನು? ಓಕೆ, ಏನನ್ನ ಡಾಟ್ ನೇಮ್ ಮಾಡಿದಾಗ ಅದು ಆ ಆಬ್ಜೆಕ್ಟ್ದು ನೇಮ್ ಬರುತ್ತೆ. ಏನು ಮಾಡ್ತಿದ್ವು ಇಲ್ಲಿ, ಡಿ ಡಾಟ್ ನೇಮ್ ಮಾಡ್ತಿದ್ವು. ಸೊ ಡಿ ಡಾಟ್ ನೇಮ್ ಅಂದರೆ ಆ ಡಿ ಅನ್ನೋ ಒಂದು ಆಬ್ಜೆಕ್ಟ್ ಇದೆಯಲ್ಲ, ಅದರಲ್ಲಿ ಏನು ನೇಮ್ ಸ್ಟೋರ್ ಆಗಿತ್ತು ಅದು ಬರ್ತಿತ್ತು. ಸೊ ಇಲ್ಲೂ ಸಹ ನಾವು ಡಿನ ಕಳಿಸ್ಬೇಕು. ಓಕೆ, ಸೊ ಇದನ್ನ ನೀವು ಇನ್ನೊಂದು ಥರ ಕಾಲ್ ಮಾಡ್ಬೋದು. ಹ್ಯೂಮನ್ ಅನ್ನೋ ಕ್ಲಾಸಲ್ಲಿ ವಾಕ್ ಅನ್ನೋ ಮೆಥಡ್ ಇದೆ, ಇದಕ್ಕೆ ನಾನು ಡಿ ಅನ್ನೋ ಆಬ್ಜೆಕ್ಟ್ನ ಕಳಿಸ್ತೀನಿ, ಈ ಆಬ್ಜೆಕ್ಟ್ನ ಕಳಿಸ್ತೀನಿ ಅಂದರೂ ನಿಮಗೆ ವಾಕಿಂಗ್ ಅಂತ ಬರುತ್ತೆ, ದರ್ಶನ್ ಇಸ್ ವಾಕಿಂಗ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೋಡಿ ದರ್ಶನ್ ಇಸ್ ವಾಕಿಂಗ್ ಅಂತ ಬರ್ತಾ ಇದೆ. ಆದರೆ ಇದನ್ನ ಲೈಕ್ ಈ ಥರ ಯೂಸ್ ಮಾಡ್ಬೋದು, ಬಟ್ ಇನ್ನೂ ಈಸಿಯಾಗಿ ನೀವು ಏನು ಮಾಡ್ಬಿಡ್ತೀರಾ, ಡಿ ಡಾಟ್ ವಾಕ್ ಅಂತೀರಾ. ಸೊ ಇಂಟರ್ನಲ್ಲಿ ಏನಾಗುತ್ತೆ ಅಂದರೆ, ಡಿ ಡಾಟ್ ವಾಕ್ ಅಂದ ತಕ್ಷಣ ಹ್ಯೂಮನ್ ಅನ್ನೋ ಕ್ಲಾಸಲ್ಲಿ ವಾಕ್ ಮೆಥಡ್ನ ಕಾಲ್ ಮಾಡು, ಅದಕ್ಕೆ ಡಿನ ಪಾಸ್ ಮಾಡು ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇಷ್ಟನ್ನ ಮಾಡಿದ್ರೆ ಅದು ಆಟೋಮೆಟಿಕ್ ಇಷ್ಟೆಲ್ಲ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಯಾವಾಗ್ಲೂ ಯಾವುದೇ ಒಂದು ಕ್ಲಾಸ್ದು ಮೆಥಡ್ನ ಕಾಲ್ ಮಾಡಿದಾಗ ಅದರ ಫಸ್ಟ್ ಆಟ್ರಿಬ್ಯೂಟ್ ಆಗಿ ನಾವು ಆ ಕ್ಲಾಸ್ನ ಆ ಆಬ್ಜೆಕ್ಟ್ನ ಪಾಸ್ ಮಾಡಿರ್ತೀವಿ. ಓಕೆ, ಸೊ ಆ ಕ್ಲಾಸಲ್ಲಿ ವಾಕ್ ಮೆಥಡ್ನ ಕಾಲ್ ಮಾಡಿ ಈ ಡಿ ಅನ್ನೋ ಆಬ್ಜೆಕ್ಟ್ನ ಪಾಸ್ ಮಾಡಿದ್ರೆ ದರ್ಶನ್ ಎಸ್ ಏನೋ ವಾಕಿಂಗ್ ಅಂತ ಬರುತ್ತೆ. ಅದೇ ಸಿ ಅನ್ನೋ ಆಬ್ಜೆಕ್ಟ್, ಈ ಆಬ್ಜೆಕ್ಟ್ನ ಪಾಸ್ ಮಾಡಿದ್ರೆ, ಸಿ ಅನ್ನೋದನ್ನ ಪಾಸ್ ಮಾಡಿದ್ರೆ, ಸೊ ಸೆಲ್ಫಲ್ಲಿ ಸಿ ಬರುತ್ತಾ. ನೆಕ್ಸ್ಟ್ ಸಿ ಡಾಟ್ ನೇಮ್ ಅಂತ ಪ್ರಿಂಟ್ ಮಾಡ್ತೀವಿ. ಸಿ ಡಾಟ್ ನೇಮ್ ಅಂದರೆ ಚಂದನ್ ಇಸ್ ವಾಕಿಂಗ್ ಅಂತ ಬರುತ್ತೆ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಯಾವಾಗಲೇ ಆದರೂ ಒಂದು ಮೆಥಡ್ ಇದ್ದರೆ ಕ್ಲಾಸಲ್ಲಿ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಕ್ಲಾಸ್ ಒಳಗಿರೋ ಫಂಕ್ಷನ್ಸ್ ಏನು ಬರೀತಾ ಇರ್ತೀರಾ, ಮೆಥಡ್ಸ್ ಏನು ಬರೀತಾ ಇರ್ತೀರಾ, ಅದರಲ್ಲಿ ಫಸ್ಟಾಗಿ ನೀವು ಸೆಲ್ಫ್ನ ಬರೆದ್ಬಿಡ್ಬೇಕು ಪೈಥನಲ್ಲಿ. ಓಕೆ, ಅದಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮ್ಗೆ ಏನೇ ವೇರಿಯೇಬಲ್ಸ್ ಇದೆ ಅದೆಲ್ಲನೂ ನೀವು ಬರ್ಕೋಬೋದು, ಆಯಿತಾ. ಓಕೆ, ಫಸ್ಟ್ ಅಟ್ರಿಬ್ಯೂಟ್ ಲೈಕ್ ಫಸ್ಟ್ ಪ್ಯಾರಾಮೀಟರ್ ಇಸ್ ಆಲ್ವೇಸ್ ಸೆಲ್ಫ್, ಅದನ್ನು ತಿಳ್ಕೊಳ್ಳಿ. ಇವಾಗ ಕನ್ಸ್ಟ್ರಕ್ಟರ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಸೆಲ್ಫ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ರಿ, ಆ್ಯಂಡ್ ಕ್ಲಾಸ್ ವೇರಿಯೇಬಲ್ಸ್ ತಿಳ್ಕೊಂಡ್ರಿ, ಆಬ್ಜೆಕ್ಟ್ ವೇರಿಯೇಬಲ್ಸ್ ತಿಳ್ಕೊಂಡ್ರಿ. ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ನಾವು ನೆಕ್ಸ್ಟ್ ಮೂವ್ ಆನ್ ಆಗೋಣ. ಓಕೆ, ನೆಕ್ಸ್ಟ್ ಏನಿದೆ, ಸೊ ಈ ಎಕ್ಸಾಂಪಲ್ಸು ಸಹ ನೀವು ನೋಡಿದ್ರೆ ನೋಟ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಈ ಎಕ್ಸಾಂಪಲ್ಸ್ ನೋಡಿದ್ರು ನಿಮಗೆ ತುಂಬಾ ಲೈಕ್ ಅರ್ಥ ಆಗುತ್ತೆ. ಸೊ ಸೆಲ್ಫ್ ಡಾಟ್ ನೇಮ್ ಒಂದು ಇನ್ಸ್ಟೆನ್ಸ್ ವೇರಿಯೇಬಲ್. ಓಕೆ, ನಾನು ಅವಾಗಲೇ ಹೇಳಿದೆ ನಿಮಗೆ. ಇದೆಲ್ಲ ಲೈಕ್ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನಾನು ನಿಮಗೆ ವೀಡಿಯೋನ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನನ್ನದ್ರಿಂದ ಅರ್ಥ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವ್ರ ವೀಡಿಯೋಸ್ ಆದರೂ ನೋಡಿ ಕಲ್ತ್ಕೊಳ್ಳಿ. ಎನಿವೇಸ್ ಕಲ್ತ್ಕೊಂಡ್ರೆ ಸಾಕಷ್ಟೇ. ಓಕೆ, ಇವಾಗ
ಓಕೆ. ಆ ಎಕ್ಸಾಂಪಲ್‌ನ ಸಹ ನೋಡ್ಕೊಳ್ಳಿ. ಅದಾದ್ಮೇಲೆ ಕ್ರಿಯೇಟಿಂಗ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ವಿತ್ ಡಿಫರೆಂಟ್ ಅಟ್ರಿಬ್ಯೂಟ್ಸ್ ಅಂತ ಇದೆ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ ವಿತ್ ಡಿಫರೆಂಟ್ ಅಟ್ರಿಬ್ಯೂಟ್ಸ್ ಅಂದರೆ ನಾವು ಅವಾಗಲೇ ನೋಡಿದ್ವೋ ಅಲ್ವಾ ಚಂದನ್ ದರ್ಶನ್ ಅಂತ ಅದೇನೆ. ಮತ್ತೆ ನಾನು ಮೋಸ್ಟ್ಲಿ ಫಸ್ಟ್ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡಿಬಿಟ್ಟಿದ್ದೀನಿ. ಓಕೆ, ಬೇಸಿಕಲಿ ಏನು ಹೇಳ್ತಿದ್ದಾರೆ ಅಂದರೆ ಒಂದೇ ಒಂದು ಕ್ಲಾಸ್ ಇದೆ. ಆ ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್ ಕೊಡು, ಇದಕ್ಕೆ ಚಂದನ್ ಕೊಡು, ಇದಕ್ಕೆ ದರ್ಶನ್ ಕೊಡು ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ಇದು ವರ್ಕ್ ಆಗ್ತಿದೆ, ಪ್ರಾಪರ್ಲಿ ವರ್ಕ್ ಆಗ್ತಿದೆ ಅಲ್ವಾ. ಸಿ ಡಾಟ್ ವಾಕ್ ಅಂದರೆ ಚಂದನ್ ವಾಕಿಂಗ್ ಅಂತ ಬರುತ್ತೆ. ಓಕೆ, ಸೊ ಇದೇ ರೀತಿ ಲೈಕ್ ನೀವು ಸಿ ಡಿ ಏನು ಮಾಡಿದೆ ಅಲ್ವಾ, ಇದೇ ರೀತಿ ನೀವು ಮತ್ತೆ ತುಂಬ ಎಷ್ಟು ಬೇಕಷ್ಟು ಮಾಡ್ಕೊಂಡು ಹೋಗ್ಬೋದು. ಓಕೆ, ಈ ಥರ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಎ ಅಂತ ತಗೊಳ್ಳೋಣ. ನೆಕ್ಸ್ಟು ಓಕೆ, ಇದಕ್ಕೆ ಎಕ್ಸ್ ಅಂತ ತಗೊಳ್ಳೋಣ. ಈ ಥರ ಎಷ್ಟು ಬೇಕಷ್ಟು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಒಳಗಡೆ ಏನು ಪ್ಯಾರಾಮೀಟರ್ಸ್ ಕೊಡ್ತಿದ್ದೀರಾ ಅನ್ನೋದ್ರ ಮೇಲೆ ಆ ಆಬ್ಜೆಕ್ಟ್ದು ಡೇಟಾ, ಆಬ್ಜೆಕ್ಟ್ದು ಅಟ್ರಿಬ್ಯೂಟ್ಸ್, ಪ್ರಾಪರ್ಟೀಸ್ ಡಿಸೈಡ್ ಆಗುತ್ತೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ನ ಈ ಥರ ಕ್ರಿಯೇಟ್ ಮಾಡ್ಬೋದು. ನೋಟ್ಸ್ನ ಮತ್ತೆ ನೋಡಿ, ಇಲ್ಲಿ ಲ್ಯಾಪ್ಟಾಪ್ದೊಂದು ಎಕ್ಸಾಂಪಲ್ ತೊಗೊಂಡು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇದು ಆಯಿತು ಅಂತ ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು, ಆಪ್ಷನಲ್ ಪ್ಯಾರಾಮೀಟರ್ಸ್ ಇನ್ ಕನ್ಸ್ಟ್ರಕ್ಟರ್ಸ್. ಓಕೆ, ಆಪ್ಷನಲ್ ಪ್ಯಾರಾಮೀಟರ್ಸ್ ಏನೋ ಹೇಳ್ತಾ ಇದ್ದಾರೆ. ಇಲ್ಲಿರೋ ಒಂದು ಎಕ್ಸಾಂಪಲ್ ಸಹ ಕರೆಕ್ಟಾಗಿ ನಿಮಗೆ ಹೇಳುತ್ತೆ. ಬಟ್ ನಾವು ಹೆಂಗೂ ಹ್ಯೂಮನ್ ತೊಗೊಬಿಟ್ಟಿದ್ದೀವಲ್ವಾ, ಅದನ್ನೇ ನಾವು ಹೇಗೆ ಮಾಡಿಫೈ ಮಾಡ್ಬೋದು ಅಂತ ನೋಡೋಣ. ಓಕೆ, ಇವಾಗ ನೇಮು ಏಜ್ ಏನೋ ಆಯಿತು. ಈಗ ನೆಕ್ಸ್ಟ್ ಇನ್ನೇನು, ಏನು ಅನ್ನೋನ್ ಇರುತ್ತೆ ಒಬ್ಬರಲ್ಲಿ, ಒಬ್ಬೊಬ್ಬರಲ್ಲಿ ಅನ್ನೋನ್ ಇರಲ್ಲ. ಸ್ಯಾಲ್ರಿ ಅಲ್ವಾ. ಸೊ ಸ್ಯಾಲ್ರಿ. ಓಕೆ, ಸ್ಯಾಲ್ರಿ ಅನ್ನೋದು ಇನಿಟ್ಟಲ್ಲಿ ನಮಗೆ ಬರಬೇಕು ಅಂದರೆ ನಾವು ಇಲ್ಲಿಂದ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ಚಂದನ್ಗೆ ಸ್ಯಾಲ್ರಿ ಏನೋ ಗೊತ್ತು, ₹5 ಚಂದನ್ ಸ್ಯಾಲ್ರಿ. ಓಕೆ, ಚಂದನ್ದು ಸ್ಯಾಲ್ರಿ ₹5. ಬಟ್ ಈಗ ಚಂದನ್ ಸ್ಯಾಲ್ರಿ ಏನೋ ₹5 ಕೊಟ್ಟಿದ್ದೀನಿ, ದರ್ಶನ್ದು ಗೊತ್ತಿಲ್ಲ ಅಂತ ನಾನು ಏನಾದರೂ ಹಿಂಗೆ ಬಿಟ್ಬಿಟ್ರೆ, ಓಕೆ ಬಿಟ್ಬಿಟ್ಟು ನಾನು ರನ್ ಮಾಡಿದ್ರೆ ನೋಡಿ, ಟೈಪ್ ಎರರ್, ಹ್ಯೂಮನ್ ಇಸ್ ಮಿಸ್ಸಿಂಗ್ ಒನ್ ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ ಸ್ಯಾಲ್ರಿ ಅಂತ ಬಂತು. ಅದು ಯಾವ ಲೈನಿಗೆ ಬಂದಿದೆ, ದರ್ಶನ್ ಲೈನ್ಗೆ ಬಂದಿರುತ್ತೆ. ಓಕೆ ನೋಡಿ, ಇಲ್ಲಿ ಹಾಕಿದ್ದೀವಿ, ಇಲ್ಲಿ ಒಂದು ರಿಕ್ವೈರ್ಡ್ ಆರ್ಗ್ಯುಮೆಂಟ್, ಇದು ಒಂದು ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ ಇದೆ, ಅದನ್ನು ನೀವು ಪಾಸೇ ಮಾಡಿಲ್ಲ ಇದಕ್ಕೆ ಅಂತ ಪೈಥಾನ್ ಎರರ್ ಕೊಡ್ತಾ ಇದೆ. ಓಕೆ, ಇಂಥ ಟೈಮಲ್ಲಿ ಇದು ಗೊತ್ತಿಲ್ಲದೆ ಇರಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ, ಇದನ್ನು ರಿಕ್ವೈರ್ಡ್ ಮಾಡಬಾರ್ದು. ಇದು ಕೊಡಲಿಲ್ಲ ಅಂದರೂ ಕರೆಕ್ಟಾಗಿ ರನ್ ಆಗಬೇಕು ಅಂದರೆ ನಾವು ಫಂಕ್ಷನ್ಸಲ್ಲೂ ಮಾಡಿದ್ವು. ಬೇಸಿಕಲಿ ತುಂಬಾ ಸಿಂಪಲ್ಲು. ಇಲ್ಲಿ ಸ್ಯಾಲ್ರಿಗೆ ಹೋಗ್ಬಿಟ್ಟು -1 ಅಂತ ತಗೋಣ. ಸೊ ಯಾರ್ಯಾರ ಸ್ಯಾಲ್ರಿ ಗೊತ್ತಿಲ್ವೋ ಅವ್ರದನ್ನು -1 ಇಡು ಅಂತ ತಗೊಳ್ಳೋಣ. ಅದನ್ನು ಆಬ್ಜೆಕ್ಟ್ ವೇರಿಯೇಬಲ್ ಆಗು ಇಟ್ಕೊಳ್ಳೋಣ. ಸೊ ಸ್ಯಾಲ್ರಿ ಈಕ್ವಲ್ಸ್ ಸ್ಯಾಲ್ರಿ. ಓಕೆ, ಸೊ ಅದು ಸಹ ಕ್ರಿಯೇಟ್ ಆಯಿತು. ಸೊ ದರ್ಶನಕ್ಕೆ ಪಾಸ್ ಮಾಡಲಿಲ್ಲ ಅಂದರೆ ಅವ್ನ ಸ್ಯಾಲ್ರಿ -1 ಇರುತ್ತೆ. ನಾನು ರನ್ ಮಾಡ್ತೀನಿ. ಸೊ ರನ್ ಮಾಡಿದಾಗ ಕನ್ಸ್ಟ್ರಕ್ಟರ್ ಎಲ್ಲ ಕಾಲ್ ಆಯಿತು. ಇವಾಗ ನಾವು ದರ್ಶನ್ದು ಸ್ಯಾಲ್ರಿ ನೋಡೋಣ. ಓಕೆ, ಫಸ್ಟ್ ಚಂದನ್ ಸ್ಯಾಲ್ರಿ ತೋರಿಸ್ಬಿಡ್ತೀನಿ ನಿಮಗೆ. ಚಂದನ್ ಸ್ಯಾಲ್ರಿ ₹5 ಅಲ್ವಾ. ಸೊ ಚಂದನ್ ಸ್ಯಾಲ್ರಿನ ನಾನು ರನ್ ಮಾಡಿದ್ರೆ ನೋಡಿ 5 ಏನೋ ಬಂತು. ಯಾಕೆ, ಇಲ್ಲಿ 5ನ ಪಾಸ್ ಮಾಡಿದ್ದೆ. ಓಕೆ, ಬಟ್ ಇಲ್ಲಿ ಈಗ ನಾನು ದರ್ಶನ್ ಸ್ಯಾಲ್ರಿನ ತಗೋತೀನಿ. ಡಿ ಡಾಟ್ ಸ್ಯಾಲ್ರಿ ಅಂದರೆ ಈ ಆಬ್ಜೆಕ್ಟ್ದು ಸ್ಯಾಲ್ರಿನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಈ ಆಬ್ಜೆಕ್ಟ್ ಯಾರ್ದು, ದರ್ಶನ್ದು. ಸೊ ದರ್ಶನ್ಗೆ ಏಜ್ 20, ಅವನ ಸ್ಯಾಲ್ರಿ ನನಗೆ ಗೊತ್ತಿಲ್ಲ. ಸೊ -1 ಅಲ್ಲಿ ಇರಬೇಕು. ನಾನು ರನ್ ಮಾಡಿದಾಗ ನೋಡಿ ಇಲ್ಲಿ -1 ಬರ್ತಾ ಇದೆ. ಸೊ ಆಪ್ಷನಲ್, ಇಲ್ಲಿ ನಾನು ಆ ಪ್ಯಾರಾಮೀಟರ್ನ ಕೇಳಲಿಲ್ಲ ಅಂದರೂ ವರ್ಕ್ ಆಯಿತು. ಸೊ ಇಂಥ ಲೈಕ್ ನಿಮಗೆ ಗೊತ್ತಿಲ್ಲದೆ ಇರೋದು, ಈಗ ನೇಮೇ ಗೊತ್ತಿರಲ್ಲ ಚಿಕ್ಕ ಪಾಪು ಕ್ರಿಯೇಟ್ ಆದರೆ, ಓಕೆ ಆದ ಟೈಮಲ್ಲಿ ಏನು ಮಾಡ್ತೀವಿ, ಇದನ್ನ ಅನ್ನೋನ್ ಅಂತ ಮಾಡ್ಬೋದು ನಾವು. ಅನ್ನೋನ್ ಅಂತ ಮಾಡ್ಬೋದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ಏಜ್ನ ನೀವು ಪೊಸಿಷನಲ್ ಆರ್ಗ್ಯುಮೆಂಟ್ ಆಗಿ ಇಟ್ಟಿದ್ದೀರಾ. ಕೀವರ್ಡ್ ಆರ್ಗ್ಯುಮೆಂಟ್ಸ್ನ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ಗಿಂತ ಮೊದಲು ನೀವು ಇಲ್ಲಿ ಡಿಫೈನ್ ಮಾಡೋಕ್ಕಾಗಲ್ಲ. ಇದು ಫಂಕ್ಷನ್ಸ್ ಎಲ್ಲ ಹೇಳ್ಕೊಟ್ಟಿಲ್ಲ ಅಂದರೆ ದಿಸ್ ಇಸ್ ಸಮಥಿಂಗ್ ಯು ಶುಡ್ ನೋ. ಸೊ ಇದನ್ನು ಸಹ ನಾವು ಆಪ್ಷನಲ್ ಮಾಡೋಣ. ಸೊ ಏನೂ ಪಾಸ್ ಮಾಡಲಿಲ್ಲ ಅಂದ್ರೂ ಕ್ಲಾಸ್ ಕ್ರಿಯೇಟ್ ಆದಾಗ ನೇಮ್ ಅನ್ನೋನ್ ಇರುತ್ತೆ, ಏಜ್ 0 ಇರುತ್ತೆ ಆ್ಯಂಡ್ ಸ್ಯಾಲ್ರಿ -1 ಇರುತ್ತೆ. ಒಂದು ಪಾಪು ಕ್ರಿಯೇಟ್ ಮಾಡೋಣ ಇವಾಗ. ಓಕೆ, ಸೊ ಇದೊಂದು ಪಾಪು. ಓಕೆ, ಪಾಪು ಕ್ರಿಯೇಟ್ ಮಾಡಿದ್ರೆ ಹ್ಯೂಮನ್ ಇಷ್ಟೇ ಕ್ರಿಯೇಟ್ ಮಾಡ್ತೀನಿ ನಾನು, ಒಳಗಡೆ ಏನೂ ಪಾಸ್ ಮಾಡಲ್ಲ. ಇದು ಸಹ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಎಲ್ಲನೂ ಆಪ್ಷನಲ್ ಮಾಡಿದ್ದೀವಿ. ನೋಡಿ, ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಫಾರ್ ಅನ್ನೋನ್. ಸೊ ನೇಮ್ ಗೊತ್ತಿರಲಿಲ್ಲ, ಸೊ ಇಲ್ಲಿ ನೇಮು ಅನ್ನೋನ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾನು ಪಾಪು ಡಾಟ್ ವಾಕ್ ಅಂತ ಮಾಡಿದ್ರೆ, ಪಾಪು ಡಾಟ್ ವಾಕ್ ಅಂತ ಮಾಡೋಣ. ಓಕೆ, ಪಾಪು ಡಾಟ್ ವಾಕ್ ಅಂತ ಮಾಡಿ ನಾನು ರನ್ ಮಾಡಿದ್ರೆ ನೋಡಿ, ಪಾಪು ಇಸ್ ವಾಕಿಂಗ್ ಅಂದರೆ ಅನ್ನೋನ್, ಲೈಕ್ ನೇಮ್ ಗೊತ್ತಿಲ್ಲ ಅಲ್ವಾ. ಸೊ ಪಾಪುಗೆ ಒಂದು ನೇಮ್ ಕೊಟ್ಬಿಡೋಣ ಅದಕ್ಕಿಂತ ಮೊದಲು. ಸೊ ಪಾಪು ಡಾಟ್ ನೇಮ್, ಅದು ವಯಸ್ಸಾಯಿತು, ನಾನೇ ಅದ್ರ ಮಾವ, ಅದಕ್ಕೆ ನಾನು ಇವಾಗ ಅದಕ್ಕೆ ನೇಮ್ ಕೊಡ್ತಾ ಇದ್ದೀನಿ. ನೇಮ್ ಏನು ಕೊಡ್ತೀನಿ, ಪಾಪುಗೆ ಆರ್ಯನ್ ಅಂತ ಕೊಡ್ತೀನಿ. ಓಕೆ, ಆರ್ಯನ್ ಅಂತ ಕೊಡ್ತೀನಿ. ಸೊ ಆರ್ಯನ್ ಅಂತ ಕೊಟ್ಟು ರನ್ ಮಾಡಿದ್ರೆ ನೋಡಿ, ಆರ್ಯನ್ ಇಸ್ ವಾಕಿಂಗ್. ಯಾಕೆ, ಅದರ ನೇಮ್ನ ಚೇಂಜ್ ಮಾಡಿದೆ, ಆ ಆಬ್ಜೆಕ್ಟ್ದು ವೇರಿಯೇಬಲ್ನ ಚೇಂಜ್ ಮಾಡಿದೆ, ಅದಕ್ಕೆ
ಲೈಕ್ ಪಾಪುನ ವಾಕ್ ಮಾಡಿಸಿದಾಗ ಅದು ಹೇಳುತ್ತೆ ಲೈಕ್ ಆರ್ಯನ್ ಇಸ್ ವಾಕಿಂಗ್ ಅಂತ, ಅನ್ನೋನ್ ಅಂತ ಹೇಳಲ್ಲ, ನೇಮ್ ಕೊಟ್ಬಿಟ್ಟಿದ್ದೀನಿ. ಹಂಗೆ ಇಲ್ಲಿ ಏಜ್‌ನು ಸಹ ಕೊಡ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ ಅಬೌಟ್ ಲೈಕ್ ಇಲ್ಲಿವರೆಗೂ ನೀವು ಕ್ಲಾಸ್ ಕ್ರಿಯೇಟ್ ಮಾಡೋದು ಹೆಂಗೆ, ಅದರಿಂದ ಆಬ್ಜೆಕ್ಟ್ ಇನಿಷಿಯಲೈಸ್ ಮಾಡೋದು ಹೆಂಗೆ, ಅದರಲ್ಲಿ ಕ್ಲಾಸ್ ಕನ್ಸ್ಟ್ರಕ್ಟರ್ ಅಂದರೆ ಏನು, ಕ್ಲಾಸ್ ವೇರಿಯಬಲ್ ಅಂದ್ರೆ ಏನು, ಆಬ್ಜೆಕ್ಟ್ ವೇರಿಯಬಲ್ ಅಂದ್ರೆ ಏನು, ಸೆಲ್ಫ್ ಅಂದ್ರೆ ಏನು, ಸೆಲ್ಫ್‌ನ ಎಲ್ಲ ಮೆಥಡಲ್ಲೂ ಫಸ್ಟ್ ಯಾಕೆ ಹಾಕ್ತಾರೆ, ಆ್ಯಂಡ್ ಸೆಲ್ಫ್ ಅಂತಾನೇ ಯಾಕೆ ಹೇಳ್ತಾರೆ, ಬೇರೆ ನೇಮ್ ಕೊಡ್ಬೋದಾ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್‌ಲ್ಲಿ ಹಾಕಿ. ನಾನು ಆನ್ಸರ್ ಮಾಡಲಿಲ್ಲ ಅಂದ್ರೂ ಬೇರೆಯವ್ರು ಏನು ಕಮ್ಯುನಿಟಿಲಿದ್ದಾರೆ, ಬೇರೆಯವ್ರು ಏನು ಕಲಿತಾ ಇದ್ದಾರೆ, ಅವರಾದರೂ ಆನ್ಸರ್ ಮಾಡ್ತಾರೆ. ಆ್ಯಂಡ್ ಬಿಲ್ಡಿಂಗ್ ಇನ್ ಪಬ್ಲಿಕ್‌ನ ಮಿಸ್ ಮಾಡಕ್ಕೆ ಹೋಗಬೇಡಿ. ಲೈಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕಲಿತಿದ್ದೀರಾ ಅಂದರೆ ನೀವು ಬೇರೆಯವ್ರಿಗೆ ತೋರಿಸ್ಬೇಕು. ತೋರಿಸ್ಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನೀವು ಕಲಿತಿದ್ದೀರಾ ಅಂತ. ಆ್ಯಂಡ್ ಮಚ್ ಮೋರ್ ಇಂಪಾರ್ಟೆಂಟ್ ಇಸ್ ಯೋರ್ ಹೋಮ್ ವರ್ಕ್. ಸೊ ಇವಾಗ ಏನು ಹೇಳಿದೆ ಅದ್ರ ಮೇಲೆನೆ ಸಿಂಪಲ್ ಹೋಮ್ ವರ್ಕ್, ಚಾಲೆಂಜಿಂಗ್ ಅಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಚಾಲೆಂಜಿಂಗ್ ಲೈಕ್ ಅಂದರೆ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಬೇಸಿಕ್ಸ್ ಮುಗಿಸಾದ್ಮೇಲೆ ನಾನೇನು ಪ್ರಾಜೆಕ್ಟ್ಸ್ ಕೊಡ್ತೀನಿ ಅದರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಇವಾಗ ಕಲಿತಿರೋದ್ರಿಂದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್‌ನ ಲೈಕ್ ಬೇಸಿಕಲಿ ಕನ್ಸ್ಟ್ರಕ್ಟರೇ ಗೊತ್ತಿರಲಿಲ್ಲ ನಿಮಗೆ, ಇವತ್ತು ಕನ್ಸ್ಟ್ರಕ್ಟರ್ ತಿಳ್ಕೊಂಡಿದ್ದೀರಾ. ನಿಮ್ಮ ಕ್ಲಾಸಲ್ಲಿ ಹೋಗ್ಬಿಟ್ಟು ಕೇಳಿ, ನೀವು ಥರ್ಡ್ ಇಯರ್ ಆದ್ರೂ ಕನ್ಸ್ಟ್ರಕ್ಟರ್ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಲೈಕ್ ಕೋರ್ಸ್ ಇರುತ್ತೆ, ಸೆಕೆಂಡ್ ಥರ್ಡ್ ಸೆಮ್ಮಲ್ಲೇ ಇದ್ಬಿಡುತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಬಟ್ ಇನ್ನೂ ಕನ್ಸ್ಟ್ರಕ್ಟರ್ ಆ್ಯಕ್ಚುಲಿ ಏನು ಮಾಡುತ್ತೆ ಅಂತ ಗೊತ್ತಿರಲ್ಲ. ಬಟ್ ಅದು ನಿಮಗೆ ಇವಾಗ ಗೊತ್ತಿದೆ. ಸೊ ದ್ಯಾಟ್ ಈಸ್ ದ ಟೇಕ್ ಅವೇ ವಿಚ್ ಯು ಆರ್ ಟೇಕಿಂಗ್ ಫ್ರಮ್ ದಿಸ್ ವಿಡಿಯೋ ಆಫ್ 30 ಮಿನಿಟ್ಸ್. ಬರೀ 30 ಮಿನಿಟ್ಸಲ್ಲಿ ನೋಡಿ ತುಂಬಾ ನಾಲೆಡ್ಜು, ಇದು ನಿಮ್ಮ ಲೈಫ್‌ನ ಚೇಂಜ್ ಮಾಡುವಂಥ ನಾಲೆಡ್ಜ್ ನಿಮಗೆ ಸಿಗ್ತಾ ಇದೆ. ಹಂಗನ್ಸಿದ್ರೆ ನಿಮಗೆ ಲೈಕ್ ಮಾಡಿ ವಿಡಿಯೋನ. ಆ್ಯಂಡ್ ಏನಾದರೂ ಸಜೆಷನ್ಸ್ ಇದ್ದರೆ, ಫೀಡ್‌ಬ್ಯಾಕ್ ಇದ್ದರೆ, ಅಥವಾ ಚೆನ್ನಾಗಿದೆ ಅಂತ ಆದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಹ್! ನಾನು ಎವ್ರಿ ಟೈಮ್ ಹೇಳ್ದಂಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.